ಗರ್ಭಿಣಿ ಅಥವಾ ಬಸರಿತನ ಅಂತ ಹೇಳಿದಾಗ ಡ್ರೆಸ್ ಕೋಡ್ ಅಂತ ಬಳಸಿದ್ರಿ. ನನ್ನ ಕ್ಲಿನಿಕ್ ಬರೋರಾಗ ನಾನು ಹೇಳ್ತೀನಿ, ವೇಲ್ ಹಾಕೊಂಬಮ್ಮ, ಹೀಗೆ ಬರಬಾರ್ದು, ಒಂದು ಸ್ಟೋಲಾರು ಹಾಕೊಂಬಮ್ಮ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಬೆಳವಣಿಗೆ ಆಗ್ತಿರುತ್ತಲ್ಲ, ಹೊಟ್ಟೆ ಮತ್ತೆ ಎದೆಯ ಬೆಳವಣಿಗೆ, ಅದು ಯಾರ ದೃಷ್ಟಿಗೂ ಬೀಳಬಾರ್ದು. ಯಾಕಂದ್ರೆ ನೆಗೆಟಿವ್ ಎನರ್ಜೀಸ್ ಏನಿರುತ್ತೆ ಬಹಳ ಬೇಗ ಇನ್ಫ್ಲೂಯೆನ್ಸ್ ಮಾಡ್ಬಿಡುತ್ತೆ. ಸಾವಿನ ಬಗ್ಗೆ ಮಾತಾಡೋದಾಗ್ಲಿ, ನೆಗೆಟಿವ್ಸ್ ಏನೇನಿರುತ್ತಲ್ಲ, ಅದ ಶಾಕಿಂಗ್ ನ್ಯೂಸ್ ಅಂತದೆಲ್ಲ ಅವಳು ಮುಂದೆ ಹೇಳಬಾರ್ದು ಅಂತ ಹೇಳ್ತಾರೆ. ಈ ಫಿಲಮ್ ಅಲ್ಲೆಲ್ಲ ನೋಡಿದೀವಿ, ಮಗು ಆಯ್ತು ಅಂದ್ರೆ ಮನೆ ತುಂಬಾ ಬಂದ್ ಫೋಟೋಗಳು ಹಾಕ್ಬಿಡ್ತಾರೆ, ಪುಟ್ ಮಕ್ಳು ಚೆನ್ನಾಗಿರೋದು ಅಂತ. ಸೊ ದಟ್ ವರ್ಕ್ಸ್ ರಿಯಲಿ. ಆಫ್ ಕೋರ್ಸ್, ನೀವು ಫೋಟೋ ಅಂತಂದ್ರೆ ನಮ್ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಅಭಿಮನ್ಯು ಚಕ್ರವ್ಯೂಹ ಭೇದನ ಮಾಡೋದು ಎಲ್ಲಿ ಕಲ್ತಿದ್ದು? ತಾಯಿ ಗರ್ಭದಲ್ಲಿ ಇದ್ದಾಗ್ಲೇನೆ. ಆ ಹೊಟ್ಟೆ ಜೊತೆಗೆ ಕೈ ಇಟ್ಬಿಟ್ಟು ಕಂದ ಹೇಗಿದೆಯೋ ಅಂತ ಹೇಳಿ ಮಾತಾಡಿಸ್ತಾರೆ ಅಂತ ಅನ್ಕೊಳ್ಳಿ ತಂದೆ ವಾಯ್ಸ್ ನ ಗುರ್ತಿಸುತ್ತೆ ಮಗು. ಗರ್ಭಧಾರಣೆಗೂ ಅಥವಾ ಒಂದು ಗರ್ಭಿಣಿ ಇರೋದಕ್ಕೂ ಜ್ಯೋತಿಷ್ಯಕ್ಕೂ ಏನ್ ಸಂಬಂಧ ಅಂತ ನನ್ ತುಂಬಾ ಕ್ಯೂರಿಯಾಸಿಟಿ ಇದ್ರ ಬಗ್ಗೆ. ಈ ರಿಪೀಟೆಡ್ ಅಬೋರ್ಷನ್ಸ್, ಮಿಸ್ಕ್ಯಾರೇಜಸ್ ಆಗೋದನ್ನ ತಡೆಗಟ್ಟಕ್ಕೆ ಜ್ಯೋತಿಷ್ಯ ನಮ್ಗೆ ಸಹಾಯ ಮಾಡುತ್ತೆ. ಒಂದು, ಗರ್ಭಧಾರಣೆ ಆಗ್ಬೇಕಾದ್ರೆ ಶುಕ್ರ ಗ್ರಹದ ಅನುಗ್ರಹ ಇರಬೇಕು. ಆಯಸ್ಸು ನಿರ್ಮಾಣ ಆಗೋದು ಶನಿಯಿಂದ. ಗರ್ಭಿಣಿ ಮತ್ತು ಯೋಗ ಅಂತ ಬಂದಾಗ, ಯೋಗ ಅಂದ್ರೇನೆ ಅರ್ಥ ಜೋಡಿಸು ಅಂತ. ನನ್ನ ಒಳಗಡೆ ಒಂದು ಮಗು ಇದೆ, ಅದ್ರ ಜೊತೆಗೆ ನನ್ನನ್ನು ಜೋಡಿಸ್ತಾ ಇದೆ. ಓಂಕಾರ ಧ್ಯಾನ ಕನ್ಸೆಪ್ಷನ್ ಆದಾಗ್ಲಿಂದ ಹಿಡಿದು ಹೆರಿಗೆ ತನಕ ಮಾಡಿದ್ರೆ ತಿಂಗಳಿಗೆ 1 ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಇರುತ್ತೆ. ಡ್ರಗ್, ಅದರದ್ದು ಮಣಿ, ಆ ಬೇರಿನಿಂದ ಮಣಿಯನ್ನ ತಯಾರಿಸ್ತಾರೆ. ಹೊಟ್ಟೆಯ ಸುತ್ತ ಅದನ್ನ ಆ ಮಣಿಯನ್ನ ಧಾರಣೆ ಮಾಡಿದ್ರೆ ಈಸಿ ಹೆರಿಗೆ ಆಗ್ತಾರೆ ಅಂತ. ಈ ಸಂಗೀತಕ್ಕೂ ಇದಕ್ಕೂ ಏನು ಲಿಂಕ್ ಇದೆ, ಅಷ್ಟು ನೇರವಾದ ಲಿಂಕ್ ಇದೆ ಅಂತ? ಬಿಕಾಸ್ ನೀವು ಇದನ್ನ ಥ್ರೂ ಔಟ್ ಅವರ್ ಕಾನ್ವರ್ಸೇಷನ್ ಸುಮಾರು ಸತಿ ಹೇಳಿದ್ರಿ. ಸ್ಕ್ಯಾನಿಂಗ್ ಅಲ್ಲಿ ಇದನ್ನ ಸ್ಟಡಿ ಮಾಡಿದ್ದಾರೆ. ಮಗುವಿಗೆ ಒಂದು ಕರ್ಕಶವಾದಂತಹ ಒಂದು ಮ್ಯೂಸಿಕ್ ಹಾಕಿದಾಗ ಆ ಮಗು ಅದಕ್ಕೆ ಹೇಗೆ ಒದ್ದಾಡುತ್ತೆ ಆ ಮ್ಯೂಸಿಕ್ ಕೇಳಿದಾಗ ಅಂತ ಅದನ್ನ ಸ್ಟಡಿ ಮಾಡಿದ್ದಾರೆ. ನಾನು ಯಾವ ಸಂಗೀತ ಅಂತ ಕೇಳಿ, ಯಾವ ರಾಗ ಅಂತ ನಾನು ಹೆಂಗೆ ಐಡೆಂಟಿಫೈ ಮಾಡಲಿ, ಇದು ನಮ್ಗೆ ಗೊತ್ತಿಲ್ಲ ಅನ್ಕೊಂಡ್ರೆ ಸಾಮಾನ್ಯವಾಗಿ ಹೇಳೋವಂಥ ಒಂದು ರಾಗ ಇದೆ. ಈಗ ನಾವು ಒಂದು ಗರ್ಭಿಣಿ ಅಥವಾ ಬಸರಿತನ ಅಂತ ಹೇಳಿದಾಗ ಆಹಾರದ ಬಗ್ಗೆ ಮಾತಾಡಿದ್ವಿ, ಅದ್ರಲ್ಲಿ ಔಷಧಿಗಳು ಏನಿದೆ, ಆಯುರ್ವೇದ ಏನ್ ಹೇಳುತ್ತೆ ಅಂತ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳಿದ್ರಿ, ಡ್ರೆಸ್ ಕೋಡ್ ಅಂತ ಬಳಸಿದ್ರಿ. ಅದಕ್ಕೂ ಇದಕ್ಕೂ ಏನ್ ಅಂತ ಮಹತ್ತರವಾದ ಪಾತ್ರ ಏನ್ ವಹಿಸುತ್ತೆ? ಒಂದು ಬಟ್ಟೆ ಉಡುಗೆ ಅನ್ನುವಂಥದ್ದು ಏನ್ ಪಾತ್ರ ವಹಿಸುತ್ತೆ ಅಂದ್ರೆ, ಆ ಮಗುವಿನ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುವಂಥದ್ದು. ಅವ್ಳ ಡ್ರೆಸ್ ಕೋಡ್, ಅವಳು ಯಾವ ರೀತಿ ಡ್ರೆಸ್ ಮಾಡ್ಕೋತಾಳೆ. ಶುದ್ಧವಾಗಿರೋಂಥ ಬಟ್ಟೆ ಹಾಕೋಬೇಕು, ಹರಿದಿರೋ ಬಟ್ಟೆ ಹಾಕೋಬಾರ್ದು, ಶುಭ್ರವಾಗಿರೋಂಥ ಬಟ್ಟೆ ಹಾಕೋಬೇಕು. ಶ್ವೇತವರ್ಣದ ಬಟ್ಟೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬಿಳಿ ಬಟ್ಟೆ. ಆಮೇಲೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಬಣ್ಣದ ಬಟ್ಟೆ ಹಾಕೊಂಡ್ರೆ ಅವಳಿಗೆ ಅನುಕೂಲ ಆಗತ್ತೆ ಅಂತ ಅದನ್ನು ಸಹ ಹೇಳುತ್ತೆ. ಅದು ಸಹ ಅದ್ರಲ್ಲಿದೆ. ಹಾಗಾಗಿ ಇವೆಲ್ಲವನ್ನ ಫಾಲೋ ಮಾಡಿದಾಗ ಅವಳಿಗೆ, ಮತ್ತೆ ಇವತ್ತಿನ ದಿವಸದಲ್ಲಿ ನಾನು ಹೇಳೋದು, ತಪ್ಪು ತಿಳ್ಕೊಬೇಡಿ ಯುವತಿಯರಾಗ್ಲಿ ಯುವಕರಾಗ್ಲಿ ಹರಿದಿರೋ ಬಟ್ಟೆ ಹಾಕೊಳ್ಳೋದು ಜಾಸ್ತಿ. ಇವತ್ತು ತುಂಡು ಬಟ್ಟೆಗಳನ್ನ ಹಾಕೊಳ್ಳೋದು ಜಾಸ್ತಿ. ಇಲ್ಲಿ ತೋಳೇ ಇಲ್ಲ, ಇಲ್ಲೇನೋ ಒಂದ್ ರೀತಿಯಾದಂತ ಇರೋ ಬಟ್ಟೆ ಇರತ್ತೆ. ಹಿಂದೆ ಪಾಪ ಮೈ ಮೇಲೆ ಮುಚ್ಕೊಳಕ್ ಬಟ್ಟೆ ಇಲ್ದೇ ಇರೋಂಥವ್ರು ಹರಕ್ಲು ಬಟ್ಟೆ ಹಾಕೋತಾ ಇದ್ರು. ಇವತ್ತು ತುಂಬಾ ಅನುಕೂಲವಾಗಿರೋರು ಹರಕ್ಲು ಬಟ್ಟೆ ಹಾಕೊಂಡು ಓಡಾಡ್ತಾ ಇದಾರೆ. ಸೊ ಹಾಗಾಗಿ ಇದು ಕೂಡ್ದು ಅಂತ. ಯಾವಾಗ್ಲೂ ಅದು ಹರಿದಿರೋ ಬಟ್ಟೆ ಹಾಕೋಬಾರ್ದು, ಕೊಳಕಾಗಿರೋಂಥ ಬಟ್ಟೆಗಳ ಹಾಕೋಬಾರ್ದು. ಮನಸ್ಸಿಗೆ ಮುದ ಕೊಡೋಂಥ ಬಟ್ಟೆ ಹಾಕೋಬೇಕು. ಮತ್ತೆ ಆ ಬಟ್ಟೆ ಹಾಕೊಳ್ಳೋ ರೀತಿ ಇದೆಯಲ್ಲ, ಅದು ತುಂಬಾ ಜನ ನೋಡ್ತೀನಿ ಗರ್ಭಿಣಿಯರು. ಇವತ್ತು ನನ್ನ ಕ್ಲಿನಿಕ್ ಬರೋರಾಗ ನಾನು ಹೇಳ್ತೀನಿ, ವೇಲ್ ಹಾಕೊಂಬಮ್ಮ, ಹೀಗೆ ಬರಬಾರ್ದು, ಒಂದು ಸ್ಟೋಲಾರು ಹಾಕೊಂಬಮ್ಮ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಬೆಳವಣಿಗೆ ಆಗ್ತಿರುತ್ತಲ್ಲ, ಹೊಟ್ಟೆ ಮತ್ತೆ ಎದೆಯ ಬೆಳವಣಿಗೆ, ಅದು ಯಾರ ದೃಷ್ಟಿಗೂ ಬೀಳಬಾರ್ದು. ಯಾಕಂದ್ರೆ ನೆಗೆಟಿವ್ ಎನರ್ಜೀಸ್ ಏನಿರುತ್ತೆ ಬಹಳ ಬೇಗ ಇನ್ಫ್ಲೂಯೆನ್ಸ್ ಮಾಡ್ಬಿಡುತ್ತೆ. ಅದಕ್ಕೆ ಆ ಡ್ರೆಸ್ ಯಾವಾಗ್ಲೂ ಲೂಸ್ ಆಗಿರೋಂಥ ಬಟ್ಟೆ ಹಾಕೊಂಡಾಗ, ಇವತ್ತು ನಿಮ್ಗೆ ತುಂಬಾ ಆತರ ಡ್ರೆಸ್ಸಸ್ ಬರುತ್ತೆ, ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗಲ್ಲ, ಆತರ ಅಷ್ಟು ಚೆನ್ನಾಗಿರೋಂಥ ಡ್ರೆಸ್ಸಸ್ ಇರುತ್ತೆ. ಅಂತವನ್ನ ಹಾಕೊಂಡು ಡ್ರೆಸ್ ಕೋಡ್ ಮಗುವಿನ ಮೇಲೂ ಪ್ರಭಾವ ಬೀರುತ್ತೆ, ಅವಳ ಮೇಲೂ ಪ್ರಭಾವ ಬೀರುತ್ತೆ, ಮತ್ತೆ ಬೇರೆಯವ್ರ ಪ್ರಭಾವ ಅವಳ ಮೇಲೆ ಬೀರದೇ ಇರೋ ಹಾಗೆ ಅದನ್ನ ತಡೆಗಟ್ಟುತ್ತೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವ್ ಇದನ್ನ ನೋಡ್ತೀವಿ. ಮತ್ ಮಲ್ಕೊಳ್ಬೇಕಾದ್ರು ಸಹ, ಇದು ನೀವು ಕೇಳಿದ್ರಿ ಅಂತ ನಂಗೆ ಇನ್ನೊಂದು ಆಡ್ ಮಾಡ್ತಾ ಇದೀನಿ. ಮಲ್ಕೊಳ್ಬೇಕಾದ್ರೆ ಅಂಗತ್ವಾಗಿ ಮಲಗಬಾರ್ದು ಅಂತ ಹೇಳ್ತಾರೆ. ನಮ್ಮ ಅಜ್ಜಿಯರೆಲ್ಲ ಹೇಳೋದು ನಾವು ಕೇಳ್ತೀವಿ, ಅಂಗತ್ವಾಗಿ ಮಲ್ಕೊಂಡ್ರೆ ಮಗುವಿಗೆ ಕರುಳು ಬಳ್ಳಿ ಸುತ್ಕೊಂಡ್ಬಿಡುತ್ತಮ್ಮ, ಮಲ್ಕೋಬೇಡ ಅಂತ ಹೇಳ್ತಾ ಇದ್ರು. ಸತ್ಯ, ಅದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂಗಾತವಾಗಿ ಮಲಗಬಾರ್ದು, ಮೈ ಮೇಲೆ ಬಟ್ಟೆ ಇಲ್ಲದೆ ಮಲ್ಕೊಳ್ಬಾರ್ದು. ಏನಾದ್ರು ಒಂದು ಶೀಟ್ ಹಾಕೋಬೇಕು, ಒಂದ್ ಬೆಡ್ ಶೀಟ್ ಅರು ಹಾಕೋಬೇಕು, ಇಲ್ಲ ಒಂದ್ ವೇಲು ಅಂತದ್ ಏನಾರು ಪೂರ್ತಿ ಹೊಟ್ಟೆ ಎದೆ ಕವರ್ ಆಗೋ ಹಾಗೆ ಮುಚ್ಕೊಂಡು ಮಲ್ಕೋಬೇಕು ಮಲ್ಕೊಳ್ಳುವಾಗ ಅಂತಲೂ ಸಹ ಹೇಳ್ತಾರೆ. ಸೊ ಇದನ್ನ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಮಗುವಿನ ಕರಳು, ಇವತ್ತು ಸಾಮಾನ್ಯ ಅದು ಕರಳು ಬಳ್ಳಿ ಸುತ್ಕೊಂಡ್ಬಿಟ್ಟಿದೆ ಅನ್ನೋದು ಸಾಮಾನ್ಯ. ಯಾಕಂದ್ರೆ ಇವತ್ತು ನಾವು ಅದೆಲ್ಲ ಕಾಳಜಿ ತಗೊಳ್ಳದೇ ಇರೋದಕ್ಕೆ ಈ ತರ ಆಗ್ತಾ ಇರ್ಬೋದು ಅಂತಲೂ ಸಹ ನಾವು ಅನ್ಕೊಳ್ಬಹುದು. ಹಾಗಾಗಿ ಮಗ್ಲಾಗ್ ಮಲ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲೋ ಒಂದ್ 5-10 ನಿಮಿಷ ಅಂಗತ್ವಾಗಿ ಮಲ್ಕೋತಾಳೆ ಅಂತಂದ್ರೆ ಓಕೆ,
ಆದ್ರೆ ಪೂರ್ತಿ ಇಡೀ ರಾತ್ರಿ ಅಥವಾ ಮಲಗದಾಗ್ಲೆಲ್ಲ ಅಂಗಾತ್ವ ಮಲ್ಕೊಳ್ಳೋದು ಇಟ್ಸ್ ನಾಟ್ ಸೂಟಬಲ್. ಹಾಗಾಗಿ ಇದನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಹಾಗೆ ಕುಕ್ಕರ್ಗಾಲಲ್ಲಿ ತುಂಬಾ ಹೊತ್ತು ಕೂತ್ಕೊಳ್ಳೋದು, ಇದು ನಮ್ಮ ಆಚಾರದಲ್ಲಿ ಬರುತ್ತೆ. ಇದನ್ನ ಬುಕ್ಕಲ್ಲಿ ನಾನು ಕಾಲಮ್ ಹಾಕಿ ಅದನ್ನ ಮಾಡಿದೀನಿ. ಅದು ನೀವು ಪರ್ಟಿಕ್ಯುಲರ್ ಆಗಿ ವರ್ಜ್ಯ ಏನೇನು ಅನ್ನೋದನ್ನ ಹೇಳಿದಿರ, ಅಂದ್ರೆ ಏನೇನ್ ಮಾಡಬಾರ್ದು. ಡೂಸ್ ಆಯ್ತು, ಈಗ ಡೋಂಟ್ಸ್. ಹಾಗೆ ಬಹಳ ಸಿಹಿಯಾದಂತಹ ಆಹಾರ ತಿನ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಇಷ್ಟೊತ್ತು ಹೇಳಿದ್ವಿ, ಹಾಲು ಅನ್ನ ಹೇಳಿದ್ವಿ, ಹಾಲು ಕುಡಿಬೇಕು, ತುಪ್ಪ ಹಾಕೊಂಡು ಕುಡಿಬೇಕು, ಮಧುರ. ಅದು ಇದು ನಾವ್ ಹೇಳ್ತಾ ಇರೋದು ಸಿಹಿ ಜಾಸ್ತಿ ತಿಂದಾಗ ಮಗುವಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಗರ್ಭಧಾರಣೆ ಆದಾಗ ಅವಳು ಆಹಾರ ಏನ್ ತಗೋತಾಳೋ ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಅಂದ್ರೆ ಆ ಮಗು 30 ವರ್ಷಕ್ಕೋ 25 ವರ್ಷಕ್ಕೋ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತಂದ್ರೆ ಅದಕ್ಕೆ ನಾನ್ ಕಾರಣ, ನನ್ನ ಪ್ರೆಗ್ನೆನ್ಸಿ ಕಾರಣ. ಇವತ್ತು ನಾವು ಹೆಣ್ಮಕ್ಳು ಕೂಡ ಪ್ರೆಗ್ನೆಂಟ್ ಇದೀನಿ ಬಸರಿ, ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ, ಸ್ವೀಟ್ ತಿನ್ಬೇಕು ಅನಿಸ್ತಿದೆ. ಅಫ್ಕೋರ್ಸ್ ಒನ್ಸ್ ಇನ್ ಅ ವೈಲ್ ಇಸ್ ಫೈನ್, ಬಟ್ ಆ ಕ್ರೇವಿಂಗ್ಸ್ ಹೆಸರಲ್ಲಿ ನಾವು ಮಗುಗೆ ತೊಂದರೆ ಕೊಡ್ತಾ ಇದೀವಾ ಅಂತಾನು ಯೋಚನೆ ಮಾಡ್ಬೇಕಾಗತ್ತೆ. ಹಾಗೇನೆ ಸಿಹಿ ಬಗ್ಗೆ ಹೇಗೆ ಹೇಳಿದ್ವಲ್ಲ, ಹಾಗೆ ಖಾರ ಜಾಸ್ತಿ ತಿಂದ್ರೆ ಆ ಮಗುವಿನ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಅಂತ ಇವತ್ತು 2 ವರ್ಷದ ಮಕ್ಕಳು 3 ವರ್ಷದ ಮಕ್ಕಳು ಸಫರ್ ಮಾಡ್ತಾ ಇದಾರಲ್ಲ, ಆತರ ಸಮಸ್ಯೆಗಳು ಬರ್ತಾ ಇದೆ. ಅತಿಯಾಗಿ ಉಪ್ಪು ತಿನ್ನೋದ್ರಿಂದ ಮಗುವಿಗೆ ಉಗುರಿನ ಬೆಳವಣಿಗೆ ಚೆನ್ನಾಗಿ ಆಗಲ್ಲ. ಉಗುರು ಹಾಗೇನೆ ಮೂಳೆಗಳ ಬೆಳವಣಿಗೆ ಚೆನ್ನಾಗಿ ಆಗಲ್ಲ. ಉಪ್ಪು ಜಾಸ್ತಿ ಎಷ್ಟು ಸಹಾಯ ಮಾಡತ್ತೋ ಅಷ್ಟೇ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಜಾಸ್ತಿ ತಿಂದಾಗ. ಹಾಗಾಗಿ ಷಡ್ರಸಗಳು ಅಂತ ಹೇಳ್ತೀವಿ, ಮಧುರ, ಆಮ್ಲ, ಲವಣ, ಕಟು, ತಿಕ್ತ. ಇವ ಅಷ್ಟು 6 ಬ್ಯಾಲೆನ್ಸ್ಡ್ ವೇನಲ್ಲಿ ತಗೊಂಡಾಗ ನಾವು ಪೋಷಣೆ ಮಾಡುತ್ತೆ. ಸ್ವಲ್ಪ ವ್ಯತ್ಯಾಸ ಮಾಡಿದಾಗ ಆ ಮಗುವಿಗೆ ಅದ್ರ ರಿಲೇಟೆಡ್ ಡಿಸೀಸಸ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹೇಳಿರೋದು. ಯಾಕಂದ್ರೆ ನಮ್ಮ ಮಗು ಬೆಸ್ಟ್ ಮಗು ಆಗ್ಬೇಕಲ್ವಾ, ಬುದ್ಧಿಯಿಂದ ಹೇಗೆ ಬೆಸ್ಟ್ ಮಗು ಆಗ್ಬೇಕು ಹಾಗೆ ದೇಹದಿಂದನೂ ಅಷ್ಟೇ ಅಲ್ವಾ. ಯಾವುದೇ ಬೆರಳೇ ಇಲ್ಲ ಮಗು, ಅಥವಾ ಕೈಯೇ ಇಲ್ಲ ಮಗುಗೆ, ಕಾಲೇ ಇಲ್ಲ, ಈ ತರ ಆಗ್ಬಾರ್ದಲ್ವಾ. ಇವತ್ ನಾವ್ ಎಷ್ಟು ಸ್ಕ್ಯಾನಿಂಗ್ ಮಾಡಿದ್ರು ಕೆಲವು ಸರಿ ಮಿಸ್ ಆಗ್ತಾ ಇದೆ. ಇದು ಮಿಸ್ ಆಗಿ ಮಗು ಹತ್ರ ಹುಟ್ಟತಾ ಇವೆ, ಕಾರಣ ಗೊತ್ತಾಗ್ತಾ ಇಲ್ಲ. ಯಾಕೆ ಕಾರಣ ಅಂದ್ರೆ ಇವೆಲ್ಲ ಇರಬಹುದು. ಯಾಕಂದ್ರೆ ನಾವೆಲ್ಲೋ ಈ ತರದ ಒಂದು ಸಮಸ್ಯೆಯನ್ನ ನಾವೇ ತಂದು ಹಾಕೊಂಡಿರ್ಬಹುದೇನೋ. ಹಾಗಾಗಿ ಅದ್ರದ್ದು ಸಹ ಡೋಂಟ್ಸ್ ಅಂತ ಏನ್ ಹೇಳಿದಾರಲ್ಲ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪಪ್ಪಾಯ ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ದಾರೆ ಪ್ರೆಗ್ನೆನ್ಸಿನಲ್ಲಿ, ಗೊತ್ತಿರ್ಬೋದು ಸಾಮಾನ್ಯ. ಯಾಕಂದ್ರೆ ಪಪ್ಪಾಯ ಹಣ್ಣು ಡೈರೆಕ್ಟ್ ಆಗಿ ರಿಲೇಟೆಡ್ ಟು ಹಾರ್ಮೋನ್ಸ್. ಹಾಗಾಗಿ ಪಪ್ಪಾಯ ಹಣ್ಣು ತಿಂದಾಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ವೇರಿ ಆಗಿ ಅಬೋಷನ್ಸ್ ಆಗುವಂತ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಪಪ್ಪಾಯ ಹಣ್ಣು ತಿನ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದಷ್ಟು ಇದೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕು. ಮತ್ತೆ ಗೆಣಸು, ಆಮೇಲೆ ಈ ಬಾಳೆಕಾಯಿ, ಇಂಥವನ್ನೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ. ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ. ನುಗ್ಗೆ ಸೊಪ್ಪು ಉಷ್ಣ ಜಾಸ್ತಿ. ಆಮೇಲೆ ಕಳಲೆ ಅಂತ ನೀವು ಕೇಳಿರಬಹುದು, ತುಂಬಾ ಉಷ್ಣ ಅದು, ಅದನ್ನು ಪ್ರೆಗ್ನೆನ್ಸಿ ತಿನ್ಬಾರ್ದು. ಸೊ ಉಷ್ಣಕರವಾದಂತ ಆಹಾರ ತಿನ್ಬಾರ್ದು, ಅತಿ ಉಪ್ಪು ಹುಳಿ ಖಾರನೂ ತಿನ್ಬಾರ್ದು. ಇವೆಲ್ಲವನ್ನ ನಾವು ಎಚ್ಚರಿಕೆ ತಗೊಳ್ಬೇಕಾಗತ್ತೆ ಪ್ರೆಗ್ನೆನ್ಸಿ. ನೀವು ಇದ್ರಲ್ಲಿ ಕರೆಕ್ಟ್ ಆಗಿ ಅದನ್ನೇ ಮೆನ್ಷನ್ ಮಾಡಿದ್ರೆ, ಅಂಗಾತ ಕೈ ಕಾಲು ಹರಡಿ ಮಲಗಬಾರ್ದು ಅನ್ನೋದು. ಅಂಡ್ ಕುಕ್ಕುರ್ಗಾಲಲ್ಲಿ ಕುಳಿತುಕೊಳ್ಳೋದು, ಕುಕ್ಕುರ್ಗಳಲ್ಲಿ ಕೂತ್ಕೊಂಡಾಗ ಅವಳಿಗೆ ಹೊಟ್ಟೆ ಮೇಲೆ ಹೆಚ್ಚು ಪ್ರೆಷರ್ ಬಿದ್ದು ಮತ್ತೆ ಆ ಯೋನಿ ಭಾಗ ಇದೆಯಲ್ಲ ಅದು ಡೈಲೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡೈಲೇಟ್ ಆಯ್ತು ಅಂದ್ರೆ ವಜನಲ್ ಏರಿಯಾ ಇದೆಲ್ಲ ಡೈಲೇಟ್ ಆಯ್ತು ಅಂದ್ರೆ ಅಬಾರ್ಷನ್ಸ್ ಅಥವಾ ಮಿಸ್ಕ್ಯಾರೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಹೆಚ್ಚೊತ್ತು ಕುಕ್ಕರ್ಗಳಲ್ಲಿ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಏನ್ ಮಾಡ್ಬೇಕು, ಎಷ್ಟು ಮಾತ್ರ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀರಾ? ಅವಳಿಗೆ ನಿತ್ಯ ಒಂದು ದಿನಚರಿ ಫಿಕ್ಸೆಡ್ ಲೈಫ್ ಸ್ಟೈಲ್ ಇರಬೇಕು. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇಷ್ಟೊತ್ತಿಗೆ ನಂದು ವ್ಯಾಯಾಮ ಮಾಡ್ಕೋತೀನಿ, ಇಷ್ಟೊತ್ತಿಗೆ ತಿಂಡಿ ತಿಂತೀನಿ, ಇಷ್ಟೊತ್ತಿಗೆ ರೆಸ್ಟ್ ಮಾಡ್ತೀನಿ, ಇಷ್ಟೊತ್ತಿಗೆ ಹಾಲು ಕುಡಿತೀನಿ, ಇಷ್ಟೊತ್ತಿಗೆ ನಾನು ಎಂಟರ್ಟೈನ್ಮೆಂಟ್ ತಗೊಳ್ತೀನಿ, ಒಂದಿಷ್ಟು ಸಂಗೀತ ಕೇಳ್ತೀನಿ. ಇವೆಲ್ಲವನ್ನ ಅವಳು ಟೈಮ್ ಟೇಬಲ್ ಹಾಕೊಂಡು ಮಾಡಿದಾಗ ಅವಳು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಲೈಫ್ ಫಾಲೋ ಮಾಡ್ತಾಳೋ ಮಗುನು ಅದೇ ತರ ಆಗತ್ತೆ. ಸಿಸ್ಟಮ್ಯಾಟಿಕ್ ಆಗಿ ಲೈಫ್ ಸ್ಟೈಲ್ನ ಬೆಳೆಸ್ಕೊಳ್ಳುವಂತ ಮನಸ್ಥಿಕತೆ ಬರುತ್ತೆ. ಆಮೇಲೆ ನಿದ್ದೆನೂ ಅಷ್ಟೇ, ಅತಿಯಾಗಿ ನಿದ್ದೆ ಮಾಡಬಾರ್ದು, ಹಾಗಂತ ರೆಸ್ಟ್ ತಗೊಳ್ಳದೆ ಇರಬಾರ್ದು. ಇದೆರಡು ಯಾವುದು ಒಳ್ಳೇದಲ್ಲ. ಅತಿಯಾಗಿ ನಿದ್ದೆ ಮಾಡೋದು ಒಳ್ಳೇದಲ್ಲ, ನಿದ್ದೆ ಮಾಡದೇ ಇರೋದು ಒಳ್ಳೇದಲ್ಲ. ಅಂದ್ರೆ ಯಾವ್ದೋ ಏನ್ ಹೇಳ್ತಾರೆ ಅದಕ್ಕೆ, ಒಂದು ಹೇಳ್ತಾರಲ್ಲ ಅತಿರೇಕಗಳನ್ನ ಮಾಡಬಾರ್ದು ಅಂತ ನಾವ್ ಇದನ್ನ ಹೇಳ್ಬೋದು. ಎಕ್ಸ್ಟ್ರೀಮ್ ಇರಬಾರ್ದು ಅಂತ. ಹಾಗಾಗಿ ಆಕ್ಟಿವಿಟೀಸ್ ಅಲ್ಲೂ ಅಷ್ಟೇನೆ ತುಂಬಾ. ಮತ್ತೆ ವಿಶೇಷವಾಗಿ ಹೇಳ್ತಾರೆ ನಮ್ಮಲ್ಲಿ ಅಂದ್ರೆ ಈ ಹಾರ್ಸ್ ರೈಡಿಂಗು, ವೆಹಿಕಲ್ ರೈಡಿಂಗು, ವೆಹಿಕಲ್ ಡ್ರೈವಿಂಗು, ಇಂಥವನ್ನೆಲ್ಲ ಮಾಡಬಾರ್ದು ಅಂತ. ಫಸ್ಟ್ 3 months ಅಂತೂ ಮಾಡ್ಲೇಬಾರ್ದು. ಆಮೇಲೆ ಲಾಂಗ್ ಜರ್ನಿ ಅಂತವನ್ನೆಲ್ಲ ಮಾಡಬಾರ್ದು ಅಂತ. ಇವತ್ತು ನಾವು ನೋಡ್ತಾ ಇದೀವಿ, ಟ್ರೈನಲ್ಲೇ ಹೆರಿಗೆ ಆಗ್ಬಿಡ್ತಾ ಇದೆ, ಮತ್ತೆ ಇನ್ನು ಏರೋಪ್ಲೇನ್ ಅಲ್ಲಿ ಹೆರಿಗೆ ಆಯ್ತಂತೆ. ಹಿಂದೆ ಹಳ್ಳಿಗಳ ಕಡೆಗೆಲ್ಲ ಚಕ್ಕಡಿ ಗಾಡಿ ಅಂತ ಹೇಳ್ತಿದ್ರು, ಕುದುರೆ ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅಂತ ಸಂದರ್ಭದಲ್ಲಿ ಹೆರಿಗೆ ಆಗುವಂಥದ್ದೆಲ್ಲ ನೋಡ್ತೀವಿ. ಅಂದ್ರೆ ಪ್ರಯಾಣ ಅವಳಿಗೆ ಸಾಧ್ಯವಾದಷ್ಟು ರೆಸ್ಟ್ರಿಕ್ಟ್ ಮಾಡಬೇಕು. ಸೊ ಇವನ್ನೆಲ್ಲ ಅವಳು ಆಚರಣೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟ್ ಸಹ ಹೇಗೆ ಅಂದ್ರೆ ಇಟ್ ಶುಡ್ ಬಿ ಹ್ಯಾಪಿ
ಅಂಡ್ ಹೆಲ್ದಿ ಎಂಟರ್ಟೈನ್ಮೆಂಟ್. ರೈಟ್ ರೈಟ್. ಅದನ್ನ ತಗೊಳ್ಬೇಕು. ಎಂಟರ್ಟೈನ್ಮೆಂಟ್ ಹೇಗೆ ತಗೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಹೇಳ್ತಾರೆ ಕಲೆಯ ಮೂಲಕ ತಗೊಳ್ಬೇಕು ಅಂತ ಹೇಳ್ತಾರೆ. ಆರ್ಟ್ ಲೈಕ್ ಲಿಸ್ನಿಂಗ್ ಟು ಮ್ಯೂಸಿಕ್. ನೀವು ಯಾವ್ದೋ ಮೈಸೂರು ಅಂತ ಊರಲ್ಲಿ ನೀವು ಇರ್ತೀರಾ, ಮೈಸೂರು ಕಲ್ಚರಲ್ ಆಕ್ಟಿವಿಟಿ ಕೇಂದ್ರ, ಅನೇಕ ಕಡೆ ಸಂಗೀತ ಕಾರ್ಯಕ್ರಮ ನಡೀತಾ ಇರುತ್ತೆ, ನಾಟಕಗಳನ್ನ ನೋಡ್ತೀರಾ. ಈಗ ಮೊನ್ನೆ ತಾನೇ ಮೈಸೂರಿನಲ್ಲಿ ಒಂದು ದೊಡ್ಡ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ನಾಟಕ ಪ್ರದರ್ಶನ ಆಯ್ತು. ಕಾದಂಬರಿ ಆಧಾರಿತ ನಾಟಕ, ಇದು ನೃತ್ಯ ರೂಪಕ ದರ್ಶನ ಆಯ್ತು, ಮಹಾಬ್ರಾಹ್ಮಣ ಅನ್ನೋ ಒಂದು ಇದರಲ್ಲಿ. ಎಂತ ಬ್ಯೂಟಿಫುಲ್. ಅಂಥದನ್ನೆಲ್ಲ ಅವರು ಹೆಣ್ಮಕ್ಳು ನೋಡ್ಬೇಕು, ಗರ್ಭಿಣಿಯರು ಅಂತ ಹೇಳ್ತಾರೆ. ಹಾಗಾಗಿ ಅವಳಿಗೆ ಏನಿದೆ ಪಾಸಿಟಿವ್ ಆಗಿರುವಂತದ್ದು ಏನಿದೆ ಅದನ್ನ ಮಾತ್ರ ನೋಡ್ಬೇಕು, ನೆಗೆಟಿವ್ ಆಗಿರುವಂತದ್ರ ಕಡೆಗೆ ಅವಳ ಗಮನ ಹೋಗ್ಬಾರ್ದು. ಹಾಗಾಗಿ ಸಾವಿನ ಮನೆ ಬಗ್ಗೆ ಆಗ್ಲಿ ಅಥವಾ ಸಾವಿನ ಬಗ್ಗೆ ಮಾತಾಡೋದಾಗ್ಲಿ, ನೆಗೆಟಿವ್ಸ್ ಏನೇನಿರುತ್ತಲ್ಲ ಅದ ಶಾಕಿಂಗ್ ನ್ಯೂಸ್ ಅಂತದೆಲ್ಲ ಅವಳು ಮುಂದೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ಸೊ ಇಷ್ಟ ಎಚ್ಚರಿಕೆಯನ್ನ ಮನೆಯವರು ತಗೊಳ್ಬೇಕು, ಅವಳು ತಗೊಳ್ಬೇಕು. ಮನೆಯವ್ರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಸಂಗೀತ ಕೇಳೋದಿದೆಯಲ್ಲ, ಆಮೇಲೆ ಕಲೆಗಳು, ಚಿತ್ರಕಲೆ, ಡ್ರಾಯಿಂಗು, ಪೇಂಟಿಂಗು, ಇವೆಲ್ಲ ಮಾಡೋದು. ನಿಮ್ಗೆ ಯಾವ ತರ ಮಗು ಬೇಕು ಅಂತ ನೀವು ಕಲ್ಪನೆ ಮಾಡ್ಕೊಂಡಿರ್ತಾರಲ್ಲ ಆ ತರದ್ ಒಂದು ಡ್ರಾಯಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಬ್ಯೂಟಿಫುಲ್ ಅದೇ ತರದ ಮಗು ನಿಮ್ಗೆ ಜನ್ಸುತ್ತೆ. ಅದ್ ನಿಜಾನ? ಇವಾಗ ಎಷ್ಟೋ ಜನ ಫೋಟೋಗಳು ಹಾಕೋತಾರೆ ಚೆನ್ನಾಗಿ ಕ್ಯೂಟ್ ಆಗಿರೋದು, ಆ ತರದ್ದೆಲ್ಲ ಹಾಕೊಂಡ್ರೆ ಅಂತದ್ದೇ ಆಗತ್ತೆ. ಹಂಗೆ ವರ್ಕ್ ಆಗುತ್ತೆ. ಹೌದು, ನೀವು ಮಾಡೋ ಆರ್ಟ್ ಇಂದನೂ ಆಗತ್ತೆ, ಮತ್ತೆ ನಿಮ್ಗೆ ಆ ನೋಡೋ ದೃಷ್ಟಿಯಿಂದನೂ ಸಹ ಅದು ಆಗತ್ತೆ. ಈ ಫಿಲಮ್ ಅಲ್ಲೆಲ್ಲ ನೋಡಿದೀವಿ, ಮಗು ಆಯ್ತು ಅಂದ್ರೆ ಮನೆ ತುಂಬಾ ಬಂದ್ ಫೋಟೋಗಳು ಹಾಕ್ಬಿಡ್ತಾರೆ ಪುಟ್ ಮಕ್ಳು ಚೆನ್ನಾಗಿರೋದು ಅಂತ. ಸೊ ದಟ್ ವರ್ಕ್ಸ್ ರಿಯಲಿ. ಆಫ್ ಕೋರ್ಸ್. ನೀವು ಫೋಟೋ ಅಂತಂದ್ರೆ ನಮ್ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಇವರು ಆಚಾರ್ಯರು ಹೇಳಿರೋದೇನಂದ್ರೆ, ಮನೆಯಲ್ಲಿ ಮಕ್ಳಿರ್ಬೇಕು, ಗರ್ಭಿಣಿ ಮನೆಯಲ್ಲಿ ಮಕ್ಳಿರ್ಬೇಕು. ಯಾಕಂದ್ರೆ ಮಕ್ಳ ಜೊತೆ ಅವಳು ಓಡಾಡ್ತಿದ್ದಾಗ, ಆಟ ಆಡ್ತಿದ್ದಾಗ, ಆ ಮಕ್ಳು ಕೇಕೆ ಹಾಕೋದು ಅವೆಲ್ಲ ನೋಡ್ತಾ ಇದ್ದಾಗ ಅವಳಿಗನ್ಸ ನನ್ ಮಗು ಈ ತರ ಇರ್ಬೇಕು, ನನ್ ಮಗು ಇಷ್ಟು ಚೆನ್ನಾಗಿ ಆಟ ಆಡ್ಬೇಕು, ನನ್ ಮಗು ಹೀಗಿರ್ಬೇಕು, ಆ ಫೀಲಿಂಗ್ಸ್ ಅವಳಿಗಲ್ಲಿ ಬರ್ತಾ ಇರತ್ತೆ. ನೀವು ಫೋಟೋದಲ್ಲಿ ಹೇಳಿದ್ರಿ, ರಿಯಲ್ ಆಗಿ ಅದು ಮಕ್ಳು ಮನೆಯಲ್ಲಿ ಇರ್ಬೇಕು, ಶ್ರೀರಾಮಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಆ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಇದು ಅಂತ. ನಿಮ್ಗೆ ಗೊತ್ತಿರ್ಬೋದು, ಅಭಿಮನ್ಯು ಲರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಮ್ ಓಮ್ ಅಂತ ಹೇಳ್ತಾರಲ್ಲ. ಅಭಿಮನ್ಯು ಚಕ್ರವ್ಯೂಹ ಭೇದನ ಮಾಡೋದು ಎಲ್ಲಿ ಕಲ್ತಿದ್ದು? ತಾಯಿ ಗರ್ಭದಲ್ಲಿ ಇದ್ದಾಗ್ಲೇನೆ. ಹಾಗೆ ಅಷ್ಟಾವಕ್ರ ಅಂತ ಒಬ್ಬ ಮಹರ್ಷಿಗಳು, ಅವರು ವೇದ ವಿದ್ಯೆಯನ್ನೆಲ್ಲ ಕಲ್ತಿದ್ದು ಯಾವಾಗಂದ್ರೆ ಗರ್ಭದಲ್ಲಿ ಇದ್ದಾಗ್ಲೇನೆ. ಅಂದ್ರೆ ಈ ಲರ್ನಿಂಗ್ ಪ್ರೋಸೆಸ್ ಹೊಟ್ಟೆನಲ್ಲಿ ಇದ್ದಾಗ್ಲಿಂದಾನೇ ಆಗೋದ್ರಿಂದ ಏನೇನೆಲ್ಲ ಒಳ್ಳೇದ ನಿಮ್ಗೆ ಕೊಡಕ್ ಸಾಧ್ಯವ ಮಗುವಿಗೆ ಕೊಟ್ಬಿಡಿ. ಇವಾಗ ಒಂದು ತಾಯಿ ಮಗುವನ್ನ ಮಾತಾಡಿಸ್ತಾರೆ ಅಂತ ಹೇಳ್ತಾರೆ, ನಾವೇನೋ ಹೇಳ್ಬೇಕು ಅನ್ಕೋತೀವಿ, ನೀನ್ ಹೀಗ್ ಮಾಡ್ಬೇಡ, ನೀನ್ ಹೊರಗ್ ಬಂದ್ಮೇಲೆ ಹಿಂಗಿರು, ಅದೆಲ್ಲ ವರ್ಕೌಟ್ ಆಗತ್ತೆ. ಹೌದು, ಖಂಡಿತ ಆಗತ್ತೆ. ಮಗುವಿನ ಜೊತೆಗೆ ಮಾತಾಡುವಂತ ರೀತಿ ಇದೆಯಲ್ಲ, ತಾಯಿ ಸ್ಪಂದನ ಮಾಡೋದನ್ನ ಆ ಮಗು ತಾಯಿ ಜೊತೆ ಮಾತಾಡಕ್ ಶುರು ಮಾಡಿದ ತಕ್ಷಣ ಮಾಡಿದಾಗ ಅದು ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ತಾಯಿ ಮಗು ಜೊತೆ ಮಾತಾಡ್ಸಕ್ ಶುರು ಮಾಡಿದ ತಕ್ಷಣ ಮಗು ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಒಂದು ಭಾಗ ಆಯ್ತಾ. ಸೆಕೆಂಡ್ ಪಾರ್ಟ್, ತಂದೆ ಮಗು ಜೊತೆ ಮಾತಾಡ್ಬೇಕು. ಐ ವಾಸ್ ಕಮಿಂಗ್ ಟು ದಟ್, ಯು ಜಸ್ಟ್ ಟೋಲ್ಡ್ ಮೈ ವರ್ಡ್ಸ್. ಹೌದು ಆಯ್ತಾ. ಮಗು ಆ ಹೊಟ್ಟೆ ಜೊತೆಗೆ ಕೈ ಇಟ್ಬಿಟ್ಟು ಕಂದ ಹೇಗಿದೆಯೋ ಅಂತ ಹೇಳಿ ಮಾತಾಡಿಸ್ತಾನೆ ಅಂತ ಅನ್ಕೊಳ್ಳಿ ತಂದೆ. ತಂದೆ ವಾಯ್ಸ್ ನ ಗುರ್ತಿಸುತ್ತೆ ಮಗು. ಆಯ್ತಾ. ನೆಕ್ಸ್ಟ್ ಕೇರ್ ಟೇಕರ್ ಯಾರು ಇರ್ತಾರಲ್ಲ, ತಾಯಿ ಅಂದ್ರೆ ಗರ್ಭಿಣಿಯ ತಾಯಿ, ಗರ್ಭಿಣಿಯ ಅತ್ತೆ, ಈ ತರ ಮನೆಯಲ್ಲಿ ಎಲ್ಲಾರು ಇರ್ತಾರಲ್ಲ, ಚಿಕ್ಕಪ್ಪ, ಆ ಮಗುವಿಗೆ ಮುಂದೆ ಚಿಕ್ಕಪ್ಪ ಆಗೋಂತನೋ ಸೋದರತ್ತೆ, ಇವರೆಲ್ಲ ಇರ್ತಾರಲ್ಲ ಮನೇಲಿ, ಅವ್ರೆಲ್ಲರದು ವಾಯ್ಸ್ ನ ಐಡೆಂಟಿಫೈ ಮಾಡುತ್ತೆ ಮಗು. ತುಂಬಾ ಸ್ಪೆಷಲ್ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಆಯುರ್ವೇದದಲ್ಲಿ ಅದನ್ನ ಹೇಳೋದನ್ನ ನಾವು ನೋಡ್ತೀವಿ. ಅಂದ್ರೆ ಐಡೆಂಟಿಫಿಕೇಶನ್ ಅನ್ನೋದು ಹೊಟ್ಟೆಲಿದ್ದಾಗಲೇ ಪ್ರಾರಂಭ ಆಗ್ಬಿಡುತ್ತೆ ಮಗುಗೆ. ಬ್ಯೂಟಿಫುಲ್. ಹಾಗಾಗಿ ಹೌದು, ನನಗೆ ಅನ್ಸುತ್ತೆ, ನಾನು ನನ್ನ ಹತ್ರ ಪ್ರತಿ ತಿಂಗಳು ಪರೀಕ್ಷೆಗೆ ಬರ್ತಾರಲ್ಲ ಇವರು ಆಂಟಿನೇಟಲ್ ಎಕ್ಸಾಮಿನೇಷನ್ಗೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಅವ್ರ ಜೊತೆ ಸುಮಾರು ನಾನು 15-20 ನಿಮಿಷ ಕಡಿಮೆ ನಾನು ಅವ್ರನ್ನ ಕಳಿಸಲ್ಲ. ಅಷ್ಟು ವಾಯ್ಸ್ ನಂದು ಆ ಮಗುಗೆ ಫೆಮಿಲಿಯರ್ ಆಗ್ಬಿಟ್ಟಿರುತ್ತೆ. ನಮ್ಮ ಕ್ಲಿನಿಕ್ ಬಂದಾಗ ಆ ಮಕ್ಕಳು ಎಷ್ಟ್ ಚೆನ್ನಾಗಿ ನನ್ನ ಹತ್ರ ಬರುತ್ತವೆ ಅಂತಂದ್ರೆ, ಏನೋ ತುಂಬಾ ಪರಿಚಯ ಇದೆ ಅನ್ನೋ ಥರದಲ್ಲಿ ಬರುತ್ತವೆ. ಅಂದ್ರೆ ಬಿಕಾಸ್ ಪ್ರೆಗ್ನೆನ್ಸಿನಲ್ಲಿ ಅದು ನಮ್ ಜೊತೆ ಒಡ್ನಾಡಿರತ್ತಲ್ಲ, ತಿಂಗಳಿಗೆ ಒಂದ್ಸರಿ ಒಡನಾಡಿದ್ರು ಸಾಕು. ನಾನು ಅದು ಹೊಟ್ಟೆ ಮುಟ್ಟು ನೋಡಿರ್ತೀನಿ, ಅವಳಿಗೆ ಅಡ್ವೈಸ್ ಮಾಡಿರ್ತೀನಿ. ಇದೆಲ್ಲದರ ಎಫೆಕ್ಟ್ ಆ ಮಗುವಿನ ಮೇಲಾಗಿರುತ್ತೆ. ಬಹಳ ಆಶ್ಚರ್ಯ ಅನ್ಸುತ್ತೆ ಇದು ನಮ್ಗೆ. ಅಂದ್ರೆ ತಿಂಗಳಿಗೆ ಒಂದ್ಸರಿ ನಾನು ನೋಡಿದ್ರೆ ನಾನು ರೆಕಗ್ನೈಸ್ ಮಾಡುತ್ತೆ. ಅಂದ್ರೆ ಅಜ್ಜಿ, ತಂದೆ, ತಾಯಿ ಎಲ್ಲರನ್ನು ಗುರುತಿಸಲ್ವೇ ಅದು. ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ನಾವ್ ಏನ್ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ, ಏನ್ ಅನ್ಕೊಳ್ತೀವಿ, ಎಲ್ಲವೂ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ. ಅದು ಪ್ರತಿಯೊಂದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಒಳಗಿರೋ ಮಗುಗೆ. ಅದು ಒಳ್ಳೇದ್ರನ್ನ ಮಾಡಿದ್ರೆ ಒಳ್ಳೇದ್ ಹೋಗುತ್ತೆ, ನೆಗೆಟಿವ್ ಆಗಿ ಮಾಡಿದ್ರೆ ನೆಗೆಟಿವ್ ಹೋಗುತ್ತೆ. ಹೌದು, ಆ ಉದ್ದೇಶಕ್ಕೋಸ್ಕರನೇ ಆ ಒಂದು ಕ್ಯಾರೆಕ್ಟರ್ಸ್ ನ ಬಿಲ್ಡಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ, ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಲ್ಲಿ ತುಂಬಾ ಮುಖ್ಯವಾಗಿ ಕೆಲಸ ಮಾಡೋದು ಅಂದ್ರೆ ಒಂದು 2 ಅಂಶಗಳಿದೆ ಅದರಲ್ಲಿ. ಒಂದು ಭಗವದ್ಗೀತೆ ಅಧ್ಯಯನ ಮಾಡೋದು. ಆ ಹೆಣ್ಮಗಳು ಚಾಂಟಿಂಗ್ ಭಗವದ್ಗೀತೆನ ಹೇಳ್ತಾ, ಅದು ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಭಗವದ್ಗೀತೆನ. ಹೊಟ್ಟೆಲಿದ್ದಾಗಲೇ ಕಲ್ಸ್ಕೊಟ್ಬಿಡ್ತೀವಿ ನಾವು ಭಗವದ್ಗೀತೆ ಹೇಳ್ಕೊಟ್ಟಾಗ. ಅಂದ್ರೆ ನಿಮ್ಗೆ ಸಂಸ್ಕೃತ ಬರ್ಬೇಕು ಅಂತ ಏನಿಲ್ಲ,
ಅದನ್ನ ಹೇಳಿ ಸಾಕು. ಅದ್ರದ್ದು ಏನಿದೆ ನಾವು ಉಚ್ಚಾರಣೆ ಮಾಡೋಂಥ ರೀತಿ ಇದೆಯಲ್ಲ, ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ಅಂತ ಹೇಳ್ತೀವಲ್ಲ, ಅದು ಮಗು ತಗೊಳುತ್ತೆ. ಮಗುಗೆ ಯಾವುದು ಆ ಥರ ಇದನ್ನ ಈ ಲ್ಯಾಂಗ್ವೇಜ್ ನಂಗೆ ಗೊತ್ತಿಲ್ಲ, ಇದು ಬೇಕಿಲ್ಲ ಅಂತ ಇಲ್ಲ. ಸ್ಪಷ್ಟವಾಗಿ ಸಂಸ್ಕೃತನೂ ನನಗೆ ಅರ್ಥ ಆಗದಿದ್ರು ನನ್ನ ಮಗುವಿಗೆ ಅರ್ಥ ಆಗುತ್ತೆ. ಹಾಗಾಗಿ ಭಗವದ್ಗೀತೆ ನಿಮಗೆ ಲೈಫ್ ಸ್ಕಿಲ್ಸ್ನ ಕಲಿಸ್ಕೊಡುತ್ತೆ ಒಂದು. ಹಾಗಾಗಿ ಭಗವದ್ಗೀತೆ ಎಷ್ಟು ಸಾಧ್ಯವೋ ಅಷ್ಟು, ಸಾಧ್ಯ ಆದರೆ 700 ಶ್ಲೋಕನೂ ಅಭ್ಯಾಸ ಮಾಡುವಂಥದ್ದು ಪ್ರಯತ್ನ ಮಾಡಿ. ಇಲ್ಲ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ತಾ ನೀವು ಮಲಗೋದು ಸಹ ಮಗು ಕೇಳಿಸ್ಕೊಳ್ತಾ ಇರುತ್ತೆ. ಕರೆಕ್ಟ್. ಹಾಗಾಗಿ ಅದರಲ್ಲಿರುವಂಥ ಕ್ವಾಲಿಟೀಸ್ ಏನ್ ಬರಬೇಕೋ ಅದೆಲ್ಲ ತಗೊಂಡ್ಬಿಡುತ್ತೆ. ಒಂದು ಗೀತಾಧ್ಯಯನ. ಎರಡನೇದು ವಿಷ್ಣು ಸಹಸ್ರನಾಮ ಪಾರಾಯಣ. ಯಾಕಂದ್ರೆ ವಿಷ್ಣು ಸಂರಕ್ಷಕ, ಜಗತ್ತನ್ನ ಪಾಲನೆ ಮಾಡೋಂಥವನು. ನಮ್ಮ ಗರ್ಭದಲ್ಲಿರುವಂಥ ಮಗುನು ಪಾಲನೆ ಮಾಡ್ತಾನೆ. ನಮಗ್ ಗೊತ್ತಿದೆ, ಪರೀಕ್ಷಿತ ಮಹಾರಾಜನನ್ನ ರಕ್ಷಣೆ ಮಾಡಿದವನು ಕೃಷ್ಣ. ತಾಯಿಯ ಗರ್ಭದಲ್ಲಿದ್ದಾಗ ಯುದ್ಧ ನಡೆದು ಹೋಗಿದೆ, ಅವಳು ಪಾಪ ತನ್ನ ಗಂಡನ್ ಕಳ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೂ ಸಹ ಆ ಮಗುವನ್ನ ಉಳಿಸ್ಲೇಬೇಕು, ಯಾಕಂದ್ರೆ ಆ ಒಂದು ಸಂತತಿ ಬೆಳೆಸ್ಬೇಕಲ್ಲ, ಅದಕ್ಕೋಸ್ಕರ. ಆವಾಗ ಆ ಸಂತತಿನ ಹಾಳು ಮಾಡೋಕ್ಕೋಸ್ಕರ ಅಂತ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡಕ್ ನೋಡುತ್ತೆ. ಆ ದುಷ್ಟ ಶಕ್ತಿ ಅವೆಲ್ಲ ಹೆಸರು ನಿಮ್ಗೆ ಹೇಳ್ಬೇಕು ಅಂತ ನಾನೇನು ಅನ್ಕೊಳಲ್ಲ. ಅದೇನ್ ಮಾಡುತ್ತೆ, ಅದಕ್ಕೆ ಆವಾಗ ಏನ್ ಮಾಡುತ್ತೆ ಅಂದ್ರೆ, ಕೃಷ್ಣ ಏನ್ ಮಾಡ್ತಾನೆ, ಈ ಸಂತತಿನ ಉಳಿಸ್ಬೇಕು ನಾನು ಅಂತ ಹೇಳಿ ಅವನು ತನ್ನ ಗದೆಯ ಮೂಲಕ ಆ ಗರ್ಭದ ಒಂದು ರಕ್ಷಣೆ ಮಾಡ್ತಾ ಇರ್ತಾನೆ. ಆ ಮಗು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಪೂರ್ತಿ ಹೇಗೆ 360 ಡಿಗ್ರೀಸ್ ಅಲ್ಲಿ ಸುತ್ತಾ ಇರತ್ತೆ ಗದೆ. ಅಷ್ಟು ಪೂರ್ತಿ ಅದು ಹೊರಳಿ ನೋಡ್ತಾ ಇರತ್ತೆ ಗರ್ಭದಲ್ಲಿದ್ದಾಗ್ಲೇ. ಅದಕ್ಕೆ ಆ ಮಗುವಿಗೆ ಪರೀಕ್ಷಿತ ಅಂತ ಹೆಸರಿಡ್ತಾರೆ. ಅಂದ್ರೆ ರಕ್ಷಣೆ ಮಾಡ್ತಾನೆ ಅವನು ಕೃಷ್ಣ. ಆ ಮಗುವನ್ನ ರಕ್ಷಣೆ ಮಾಡಿ ಅದನ್ನ ಸಂತತಿ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗೆ ವಿಷ್ಣು ಸಹಸ್ರನಾಮ ಅನ್ನೋದಿದೆಯಲ್ಲ, ನಮ್ಮ ಸಂತತಿನ ರಕ್ಷಣೆ ಮಾಡುವಂಥದ್ದು. ನಮ್ಮ ಹೊಟ್ಟೆ ಒಳಗಿರುವಂಥ ಮಗುವನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ನಾನು ಹೇಳಿದ್ರೆ ತುಂಬಾ ಒಳ್ಳೇದು, ಬಾಯ್ಬಿಟ್ಟು ಹೇಳಿ, ಸ್ಪಷ್ಟವಾಗಿ ಹೇಳಿ ತುಂಬಾ ಒಳ್ಳೇದು. ಇಲ್ಲ ಕೇಳಿಸ್ಕೊಂಡಾರು ಕೇಳಿಸ್ಕೊಳ್ಳಿ, ಅದ್ರ ಪ್ರಭಾವ ಮಗುವಿನ ಮೇಲೆ ಆಗುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಬೇಕಾದ್ರೂ ಹೇಳಿ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ. ಭಾಗವತ ತುಂಬಾ ಇಂಪಾರ್ಟೆಂಟ್. ಪರೀಕ್ಷಿತನ ಬಗ್ಗೆ ಏನ್ ಹೇಳಿದ್ವಲ್ಲ, ಅದು ಅಲ್ಲೇ ಭಾಗವತದಲ್ಲಿ ನಿಮ್ಗೆ ಬರುತ್ತೆ. ಪ್ರಹ್ಲಾದ ಜೀವನನೂ ಸಹ ಅದರಲ್ಲಿ ಬರುತ್ತೆ, ಕೃಷ್ಣನ ಜೀವನ ಸಹ ಬರುತ್ತೆ. ಇವೆಲ್ಲವೂ ನಮ್ಮ ಮಗುವಿಗೆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗುತ್ತೆ. ಹಾಗಾಗಿ ಇವುಗಳು ಸಹ ನಮ್ಮ ವೇದಗಳಲ್ಲಿ ಹೇಳಿರೋದನ್ನ ನಾವು ನೋಡ್ತೀವಿ. ಎಸ್ ಮ್ಯಾಮ್. ನಾನು ತುಂಬಾ ಜನರಲ್ ಕ್ವಶನ್ಸ್ಗೆ ಆನ್ಸರ್ಸು ಎಲ್ಲಾ ಕಡೆನೂ ಸಿಗುತ್ತೆ. ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನಾನು ನಿಮ್ಮ ಪುಸ್ತಕ ಗರ್ಭಿಣಿ ಆರೈಕೆ ಪುಸ್ತಕದ ಮೂಲಕನೇ ಇನ್ನೊಂದಷ್ಟು ಕೇಳಬೇಕು ಅಥವಾ ತಿಳಿಸ್ಬೇಕು ಅನ್ಕೋತಾ ಇರೋದು. ಯಾಕೆ ಅಂದ್ರೆ ತುಂಬಾ ವಿಶೇಷವಾಗಿದೆ. ಜನರಲ್ ಆಗಿ ಕೇಳಕ್ಕೆ ನೋಡಕ್ ಸಿಗದೇ ಇರುವಂತಹ ವಿಚಾರಗಳನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗಾಗಿ ಪುಸ್ತಕದಲ್ಲಿ ಇನ್ನೊಂದಿದೆ, ಏನು ಜ್ಯೋತಿಷ್ಯ ಅಂತ ಕೂಡ ಇದೆ, ಗರ್ಭಿಣಿ ಹಾಗೂ ಜ್ಯೋತಿಷ್ಯ ಅಂತ. ಹೌದು. ಗರ್ಭಧಾರಣೆಗೂ ಅಥವಾ ಒಂದು ಗರ್ಭಿಣಿ ಇರೋದಕ್ಕೂ ಜ್ಯೋತಿಷ್ಯಕ್ಕೂ ಏನ್ ಸಂಬಂಧ ಅಂತ ನನ್ ತುಂಬಾ ಕ್ಯೂರಿಯಾಸಿಟಿ ಇದ್ರ ಬಗ್ಗೆ. ಜ್ಯೋತಿಷ್ಯ ಅನ್ನೋದು ಅಂದ್ರೆ, ಜ್ಯೋತಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಬೆಳಕು ಅಲ್ವಾ. ನಮಗ್ ಬೆಳಕು ಎಲ್ಲಿಂದ ಸಿಗ್ತಾ ಇದೆ? ಸೂರ್ಯನಿಂದ ಸಿಗ್ತಾ ಇದೆ. ಎಸ್, ಸೂರ್ಯನೇ ಅಧಿದೇವತೆ. ಜ್ಯೋತಿಷ್ಯಕ್ಕೆ ಯಾರು? ಜ್ಯೋತಿ ಸ್ವರೂಪವಾಗಿರುವಂತಹ ಸೂರ್ಯ. ನಮ್ಮ ಮನೇಲಿ ಹಚ್ಚುವಂತ ದೀಪ ಇರಬಹುದು, ಅಥವಾ ಹೊರಗಡೆ ಇರುವಂತ ಸೂರ್ಯ ಇರಬಹುದು, ಇದು ಬೆಳಕಿನ ಒಂದು ರೂಪ. ಹೌದು. ಹಾಗಾಗಿ ಸೂರ್ಯನ ಆಧಾರಿತವಾಗಿ ಉಳಿದ ಎಲ್ಲ ಗ್ರಹಗಳು ಇವೆ. ಹಾಗಾಗಿ ಈ ಎಲ್ಲ ಗ್ರಹಗಳು, 9 ಗ್ರಹಗಳು ಸಹ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಮಗುವಿನ ಸಂರಕ್ಷಣೆ ಮಾಡ್ತಾ ಇರತ್ತೆ. ಗರ್ಭಧಾರಣೆ ಆಗ್ಲಿಕ್ಕೂ ಸಹ ಇಲ್ಲಿ ಸಹಾಯ ಮಾಡುತ್ತೆ. ಗರ್ಭಧಾರಣೆ ಆಗ್ಬೇಕಾದ್ರೆ ಶುಕ್ರ ಗ್ರಹದ ಅನುಗ್ರಹ ಇರಬೇಕು, ಆಗ ಮಾತ್ರ ಗರ್ಭಧಾರಣೆ ಆಗೋದು. ಆಯ್ತಾ? ಮೊದಲನೇ ತಿಂಗಳು ಶುಕ್ರ ಗ್ರಹದ ಪರಿಣಾಮ ದೇಹದ ಮೇಲೆ ಆಗತ್ತೆ. ಅಧಿಪತಿ ಅಂತ ಹೇಳ್ತೀವಿ. ಮೊದಲನೇ ಮಾಸ, ಮೊದಲನೇ ತಿಂಗಳು ಅಧಿಪತಿ ಯಾರು ಅಂದ್ರೆ ಶುಕ್ರ ಅಂತ ಹೇಳ್ತೀವಿ. 2ನೇ ತಿಂಗಳಲ್ಲಿ ಕುಜ ಅಂತ ಹೇಳ್ತೀವಿ, ಮಂಗಳ ಗ್ರಹ. ಅದು ಅಧಿದೇವತೆ 2ನೇ ತಿಂಗಳಿಗೆ. ಅದಕ್ಕೆ 2ನೇ ತಿಂಗಳಲ್ಲಿ ಅಬಾರ್ಷನ್ಸ್ ಆಗೋ ಸಂದರ್ಭ ಜಾಸ್ತಿ. ಯಾಕಂದ್ರೆ ಆ ಸಮಯದಲ್ಲಿ ಕುಜ ಅಂತಂದ್ರೆ ಮಂಗಳ ಗ್ರಹ. ಮಂಗಳ ಗ್ರಹದ ಒಂದು ಇಲ್ ಎಫೆಕ್ಟ್ ಅಂತಂದ್ರೆ ಏನಾದ್ರು ಬೀಳೋದು, ಎದ್ದೇಳೋದು, ಅಥವಾ ಶಸ್ತ್ರ ಏನಾದ್ರು ವಸ್ತ್ರ ಏನೋ ರಾಡು ಈ ಥರದ್ದು ಏನಾದ್ರು ನಮ್ಮ ಹೊಟ್ಟೆಗೆ ತಾಕಿದ್ರೆ ಅಥವಾ ನಮ್ಮ ಮೈಗೆ ತಾಕಿದ್ರೆ ಅದರಿಂದ ಅಬಾರ್ಷನ್ಸ್ ಆಗ್ಬೋದು. ಸೊ ಕುಜ ದೋಷ ಬರಬಹುದು 2ನೇ ತಿಂಗಳಲ್ಲಿ. ಅದಕ್ಕೋಸ್ಕರ 2ನೇ ತಿಂಗಳಿಸು ಮೇಂಟೆನೆನ್ಸ್ ಆಫ್ ಕುಜಗ್ರಹ. ಕುಜಗ್ರಹನ ನೀವು ಸಂತೃಪ್ತಿ ಪಡಿಸ್ಬಿಟ್ರ 2ನೇ ತಿಂಗಳು ಈಸಿಯಾಗಿ ಆಗ್ಬಿಡುತ್ತೆ. ಅದಕ್ಕೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದೊಂದು ತಿಂಗಳಿಗೂ ಒಂದೊಂದು ಗ್ರಹದ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರ ಜಪ ಮಾಡ್ಬೇಕು, ಅದ್ರ ಹೋಮ ಹವನವನ್ನ ಮಾಡ್ಬೇಕು. ತುಂಬಾ ದೊಡ್ಡದಾಗಲ್ಲ, ಲಾರ್ಜ್ ಸ್ಕೇಲ್ ಅಲ್ಲ, ಒಂದ್ 15-20 ನಿಮಿಷದಲ್ಲಿ ಮಾಡುವಂತದ್ದು ಸಹ ಇದೆ. ಪ್ರತಿ ತಿಂಗಳು ಮಾಡ್ಬೇಕು ಹೋಮ ಹವನಗಳನ್ನ ಅಂತ ಹೇಳ್ತಾರೆ. 2ನೇ ತಿಂಗಳು ಕುಜದೋಷ, ಕುಜಗ್ರಹ. 3ನೇ ತಿಂಗಳಲ್ಲಿ ಗುರುಗ್ರಹ ಅಂತ ಹೇಳ್ತಾರೆ. ಗುರು ಅಧಿಪತಿ ವಿದ್ಯೆಗೆ. ಸೊ 3ನೇ ತಿಂಗಳಲ್ಲಿ ಆ ಮಗುವಿಗೆ ಇಂಪ್ಲಾಂಟೇಶನ್ ಮಾಡಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನ ಗುರು 3ನೇ ತಿಂಗಳಲ್ಲಿ, ಮತ್ತೆ 4ನೇ ತಿಂಗಳಲ್ಲಿ ಪುನಃ ಸೂರ್ಯ.
ಸೂರ್ಯ ಅದು ಇಂಪ್ಲಾಂಟೇಶನ್ ಫೆಂಟಾಸ್ಟಿಕ್ ಆಗಕ್ಕೆ ಸಹಕಾರಿ ಕೊಡ್ತಾನೆ. ಸೂರ್ಯ ಅಧಿದೇವತೆ ಆಗಿರ್ತಾನೆ. 5ನೇ ತಿಂಗಳಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮನಸ್ಸು ನಿರ್ಮಾಣ ಆಗತ್ತೆ ಅಂತ. ಮನಸ್ಸಿನ ಅಧಿದೇವತೆ ಚಂದ್ರ. ಹಾಗಾಗಿ 5ನೇ ತಿಂಗಳಲ್ಲಿ ಮನಸ್ಸು ನಿರ್ಮಾಣ ಆಗ್ತಾ ಹೋಗುತ್ತೆ. ಹಾಗಾಗಿ 5ನೇ ತಿಂಗಳಲ್ಲಿ ಚಂದ್ರನ ಕುರಿತಾದಂತಹ ಧ್ಯಾನವನ್ನ ಮಾಡಬೇಕು, ಆ ಮಂತ್ರಗಳನ್ನ ಹೇಳಬೇಕು, ಅದಕ್ಕೆ ತಕ್ಕಂತೆ ಹೋಮ ಹವನಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. 6ನೇ ತಿಂಗಳಿದೆಯಲ್ಲ ಅದು ಶನಿ ಬುದ್ಧಿಯನ್ನ ನಮ್ಗೆ ಪ್ರಚೋದನೆ ಮಾಡುವಂಥದ್ದು. ಹೌದು. ಹಾಗಾಗಿ ಬುದ್ಧಿ ಬೆಳವಣಿಗೆಗೆ ಶನಿ ಅನುಗ್ರಹ ಬೇಕು. ನಾವು ಅನ್ಕೊಳ್ತೀವಿ ಶನಿ ಅಂದ ತಕ್ಷಣ ನೆಗೆಟಿವ್ ಅಂತ ಅನ್ಕೊಳ್ತೀವಿ, ಆದ್ರೆ ಅವನು ಪಾಸಿಟಿವ್ ಆಗು ಸಹ ನಮ್ಗೆ ಅನುಗ್ರಹ ಮಾಡ್ತಾನೆ. ಆಯಸ್ಸು ನಿರ್ಮಾಣ ಆಗೋದು ಶನಿಯಿಂದ. ಆಯಸ್ಸು ನಮ್ಗೆ ಎಷ್ಟು ವಯಸ್ಸು ಬದುಕ್ತೀವಿ ಅನ್ನೋದು ನಿರ್ಧಾರ ಮಾಡೋನು ಶನಿ. ಹಾಗಾಗಿ ಇವೆಲ್ಲವೂ ಸಹ ನಮ್ಗೆ ಈ ಶನಿ ಅನುಗ್ರಹ ಆಗ್ಬೇಕು. ಹಾಗಾಗಿ 6ನೇ ತಿಂಗಳಲ್ಲಿ ಶನಿ ಇದನ್ನ ನೋಡ್ತೀವಿ. 7ನೇ ತಿಂಗಳಲ್ಲಿ ಬುಧ ಗ್ರಹದ ಅನುಗ್ರಹ ಆಗ್ಬೇಕು. 8ನೇ ತಿಂಗಳಲ್ಲಿ ಮತ್ತೆ ಸೂರ್ಯ ಚಂದ್ರದ್ದು ಇಬ್ರದ್ದು ರಿಪೀಟ್ ಆಗತ್ತೆ. ಹಾಗಾಗಿ 8ನೇ ತಿಂಗಳಲ್ಲಿ ಸೂರ್ಯನನ್ನು ನೋಡ್ತೀವಿ. 9ನೇ ತಿಂಗಳಲ್ಲಿ ಮತ್ತೆ ಚಂದ್ರ. ಯಾಕಂದ್ರೆ ಪರಿಪೂರ್ಣವಾದಂತ ಮನಸ್ಸನ್ನ ಹೊತ್ಕೊಂಡು ಮಗು ಪರಿಪೂರ್ಣ ಬೆಳವಣಿಗೆಗೆ ಬರಕ್ಕೆ ರೆಡಿ ಆಗತ್ತೆ ಇದು. ಹಾಗಾಗಿ 9ನೇ ತಿಂಗಳಲ್ಲಿ ಚಂದ್ರನ ಅನುಗ್ರಹ ಇರಬೇಕು. ಚಂದ್ರನ ಅನುಗ್ರಹ ಇದ್ದಾಗ ಸುಲಭವಾದ ಹೆರಿಗೆ ಆಗತ್ತೆ, ಅದು ಸಹ ಒಂದು ರೀಸನ್. 9 ತಿಂಗಳ ಆದ್ಮೇಲೆ 10ನೇ ತಿಂಗಳು, ಸಾಮಾನ್ಯ ಡೆಲಿವರಿ ಆಗೋದೆಲ್ಲ 10ನೇ ತಿಂಗಳಲ್ಲೇ ಆಗ್ಬೇಕು ಅಂತಾನೆ ಇರೋದು. 10ನೇ ತಿಂಗಳಲ್ಲಿ ಸೂರ್ಯನ ಅನುಗ್ರಹ ಮತ್ತೆ ಆಗ್ಬೇಕು. ಸೂರ್ಯ ಹೆರಿಗೆ ಮಾಡ್ಲಿಕ್ಕೆ ಸಹಕಾರ ಮಾಡ್ತಾನೆ, ಸುಲಭವಾದಂತ ಹೆರಿಗೆ ಸಹಾಯ ಮಾಡುತ್ತಾನೆ ಅವನು. ಹಾಗಾಗಿ ಇಷ್ಟು ಗ್ರಹಗಳ ಅನುಗ್ರಹ ಆಗಿ ಆಮೇಲೆ ಅವು ನಮ್ಗೆ ಡೆಲಿವರಿ ಮಾಡೋಕ್ಕೆ ಅಥವಾ ಪರಿಪೂರ್ಣವಾದಂಥ ಮಗುನ್ ಪಡ್ಕೊಳ್ಳೋಕ್ಕೆ ಸಹಕಾರಿಯಾಗತ್ತೆ ಅಂತ. ಇದರ ಆರಾಧನೆ ಹೇಗೆ ಅಂತಂದ್ರೆ, ನಮ್ಗೆ ಶ್ಲೋಕ ಗೊತ್ತಿಲ್ಲ ಅನ್ಕೋತೀವಿ, ಮಂತ್ರಗಳು ಗೊತ್ತಿಲ್ಲ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಒಂದೇ ಶ್ಲೋಕವನ್ನ ಹೇಳಿ 9 ತಿಂಗಳು ದಿನ ಹೇಳಿ. ಎಷ್ಟು ಸರಿ ಆಗುತ್ತಾ? 3 ಸರಿ ಆಗತ್ತಾ? 21 ಸರಿ ಹೇಳ್ತೀರಾ? ಅದೊಂದೇ ಶ್ಲೋಕ ಹೇಳಿ. ಎಲ್ಲ ಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಆಗತ್ತೆ. ಅರ್ಚನೆ ಅಂತ ಹೇಳ್ತೀವಿ. ಪೂಜೆ ಮಾಡೋದ್ರ ಮೂಲಕನೂ ಮಾಡ್ಬೋದು ನೀವು, ಅಥವಾ ಒಂದು ಹೋಮ ಮಾಡಿನೂ ಸಹ ಮಾಡ್ಬೋದು. ಹೀಗೆ ನಾವು ಜ್ಯೋತಿಷಾಸ್ತ್ರದ ಮೂಲಕವಾಗಿ ನಮ್ಮ ಗ್ರಹಗಳ ದೋಷ ನಮ್ಮ ಮೇಲೆ ಆಗದೆ ಇರೋ ಹಾಗೆ, ಮಗುವಿನ ಪರಿಪೂರ್ಣ ಬೆಳವಣಿಗೆ ಆಗೋ ಹಾಗೆ ಅನುಗ್ರಹ ಪಡ್ಕೊಳ್ಳೋಕೆ ನಾವು ಜ್ಯೋತಿಷ್ಯದ ಮೊರೆ ಹೋಗ್ಬೇಕಾಗತ್ತೆ. ಹಾಗಾಗಿ ಕೆಲವು ಸರಿ ನಮ್ಗೆ ಉತ್ತರನೇ ಗೊತ್ತಿರಲ್ಲ. ಯಾಕೆ ಅಬೋರ್ಷನ್ ಆಯ್ತೋ ಗೊತ್ತಿಲ್ಲ, ಯಾಕೆ ಮಿಸ್ಕ್ಯಾರೇಜ್ ಆಯ್ತೋ ಗೊತ್ತಿಲ್ಲ, ಎಲ್ಲ ಸರಿಗಿದೆ ಆದ್ರೂ ಆಯ್ತು ಅಂತ. ಹಾಗಾಗಿ ಈ ರಿಪೀಟೆಡ್ ಅಬೋರ್ಷನ್ಸ್ ಮಿಸ್ಕ್ಯಾರೇಜಸ್ ಆಗೋದನ್ನ ತಡೆಗಟ್ಟಕ್ಕೆ ಜ್ಯೋತಿಷ್ಯ ನಮ್ಗೆ ಸಹಾಯ ಮಾಡುತ್ತೆ. ಒಂದು. 2ನೇದು ಆಯುರ್ವೇದ ಔಷಧಿ. ನಾನು ಆಗ್ಲೇ ಹೇಳಿದೆ ಕೆಂಬರದ ಔಷಧಿ ಅಂತ ಹೇಳಿದೆಲ್ಲ, ಅದನ್ನ ಕನ್ಸೆಪ್ಷನ್ ಆಗೋಕ್ಕೂ ಮುಂಚಿಂದ ಕೊಡ್ತೀವಿ. ಈಗ 2-3 ಸರಿ ಅವ್ರಿಗೆ ಅಬೋರ್ಷನ್ ಮಿಸ್ಕ್ಯಾರೇಜ್ ಆಗಿದೆ ಅಂತಂದ್ರೆ ಅವ್ರಿಗೆ ಬಿಫೋರ್ ಕನ್ಸೆಪ್ಷನ್ ನಾವು ಅದನ್ನ ಕೊಡಕ್ ಶುರು ಮಾಡಿದ್ರೆ, ಕೆಂಬರದ ಔಷಧಿ ಅಂತ ಏನ್ ಹೇಳಿದ್ವಲ್ಲ, ಕೆಲವೊಂದು ಔಷಧಿ ಹಾಕಿ ಇದರಲ್ಲಿ ನಮ್ಗೆ ಪ್ರೆಗ್ನೆನ್ಸಿ ಮಾಡೋಕ್ಕೋಸ್ಕರ ಏನ್ ಬೇಕಲ್ಲ ಅದನ್ನೆಲ್ಲ ನಾವು ಮೊದಲಿಂದಾನೇ ಕೊಟ್ಟು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ 9 ತಿಂಗಳು ಕೊಡ್ತೀವಿ. ಆವಾಗ ಅಬೋರ್ಷನ್ಸ್ ಮಿಸ್ಕ್ಯಾರೇಜಸ್ ಆಗದೆ ಇರೋ ಹಾಗೆ ನೋಡ್ಕೊಳುತ್ತೆ. ವಂಡರ್ಫುಲ್. ನಮ್ಮಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ನಾವ್ ಅದು ಎಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಇದೇನೋ ದೊಡ್ಡ ಸಂಪ್ರದಾಯ ಅಂತ ಸ್ವಲ್ಪ ಉದಾಸೀನೂ ಮಾಡ್ಬಿಟ್ಟಿದೀವಿ. ಹೇಳ್ಬೇಕಾಗಿರೋರು ಸರಿಯಾದ ರೀತಿಯಲ್ಲಿ ಹೇಳಿಲ್ದೇನೂ ಇರಬಹುದು, ಅದನ್ನ ನಾನು ಅರ್ಥ ಮಾಡ್ಕೊಂಡಿಲ್ದೇನೂ ಇರಬಹುದು. 2 ಕಾರಣ ಆಗತ್ತೆ. ಈಗ ಗರ್ಭಿಣಿಯರಿಗೆ ಆರೈಕೆ ಮಾಡೋದು ಅಥವಾ ನೋಡ್ಕೊಳ್ಳೋದು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಆ 9 ತಿಂಗಳು ಅಂತ ಬಂದಾಗ ತುಂಬಾ ವಿಶೇಷವಾದ ಆಸ್ಪೆಕ್ಟ್ಗಳ ಬಗ್ಗೆ ನಿಮ್ಮಿಂದ ತಿಳ್ಕೊಳಕ್ ಆಗ್ತದೆ. ಅಂದ್ರೆ ಜ್ಯೋತಿಷ್ಯನೂ ಏನ್ ಪಾತ್ರ ವಹಿಸುತ್ತೆ, ಒಂದು ವೇದ ಮಂತ್ರನೂ ಅಂತ ನೀವು ಹೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ಮಾತಾಡೋದಿದೆ, ಒಂದು ಆಹಾರ ವಿಹಾರ ಪ್ರತಿಯೊಂದು. ಬಟ್ ಇದೆಲ್ಲದ್ರ ಮಧ್ಯೆ ಇವಾಗ್ಲೂ ನಾವು ಕೇಳ್ತಾ ಇದೀವಿ ಪ್ರಿನೇಟಲ್ ಯೋಗ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಗರ್ಭಿಣಿ ಮತ್ತು ಯೋಗ ಅಂತ ಬಂದಾಗ ಎಷ್ಟೊಂದ್ ಜನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ನನಗೆ 4 ಆಸನ ಬರುತ್ತೆ, ನಾನು ಎಲ್ಲೋ ನೋಡ್ಕೊಂಡು ಅಥವಾ ಯಾರೋ ಹೇಳಿದ್ರು ಅಂತ ಮಾಡ್ಕೊಳ್ತೀನಿ ಅಂತ. ಬಟ್ ಅದಕ್ಕೆ ಅಂತ ನನ್ನ ಸ್ಪೆಸಿಫಿಕೇಶನ್ ಇದೆಯಾ? ಎಷ್ಟು ಇಂಪಾರ್ಟೆಂಟ್ ಅದು? ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಯೋಗಾನೇ ಯಾಕೆ ಆಗ್ಬೇಕು? ವೈ ನಾಟ್ ಸಮ್ ಅದರ್ ಆಕ್ಟಿವಿಟಿ ಅಂತ ಬಂದ್ರೆ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದಟ್? ಯೋಗ ಅನ್ನೋದು ಜೋಡಿಸುವಂತ ಕೆಲಸ ಮಾಡುತ್ತೆ ಅಂತ. ಯೋಗ ಅಂದ್ರೇನೆ ಅರ್ಥ ಜೋಡಿಸು ಅಂತ. ಒಂದು ನನ್ನಲ್ಲಿರುವಂತ ಆತ್ಮನ ಪರಮಾತ್ಮನ ಜೊತೆಗೆ ಜೋಡಿಸೋದಕ್ಕೆ ಯೋಗ ಅಂತ ಹೇಳ್ತೀವಿ. ಈಗ ನಾವು ಆ ಭಾಗ ಒಂದು ಆದ್ರೆ ಇನ್ನೊಂದು ಭಾಗ ಯೋಚನೆ ಮಾಡೋಣ. ನನ್ನ ಒಳಗಡೆ ಒಂದು ಮಗು ಇದೆ, ಅದ್ರ ಜೊತೆಗೆ ನನ್ನನ್ನು ಜೋಡಿಸ್ತಾ ಇದೆ, ಅದು ಯೋಗ. ಯುನೈಟಿಂಗ್. ಹಾಗಾಗಿ ಮಗು ನನ್ನೊಳಗಿದೆ, ನನ್ನ ಜೊತೆಗೆ ಅದು ಜೋಡಿಸ್ಕೊಂಡಿದೆ, ನಾನು ಮಗುವಿನ ಜೊತೆಗಿದ್ದೀನಿ. ಹಾಗೆ ನಾವಿಬ್ರದ್ದು ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿರುವಂತಹ ಒಂದು ಸಂಬಂಧ. ಆ ಸಂಬಂಧವನ್ನ ಕಲ್ಪಿಸ್ಕೊಡಕ್ಕೆ ಯೋಗ ಸಹಕಾರಿಯಾಗತ್ತೆ. ಅಂದ್ರೆ ಈಗ ಕನ್ಸೆಪ್ಷನ್ಗೆ ಏನಾದ್ರು ಪ್ರಾಬ್ಲಮ್ ಬರ್ತಿದೆ ಅಂದಾಗ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಯೋಗ ಸಹಕಾರಿಯಾಗಿರುತ್ತೆ. ಉದಾಹರಣೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟ್ ಅಂತ ಹೇಳ್ತೀವಿ, PCOD ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇವೆಲ್ಲ ಕನ್ಸೆಪ್ಷನ್ಗೆ ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ ಅನ್ಕೊಂಡಾಗ ನೀವೇನೋ
ಹೆಚ್ಚಿನ ಔಷಧಿ ಕಡೆಗೆ ಹೋಗ್ದೇನೆ ಸರಿಯಾದ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿದ್ರೆ, ಆ ಯೋಗಾಭ್ಯಾಸ ಅಂದ್ರೆ ಕೇವಲ ಆಸನ ಅಂತ ಅನ್ಕೊಳ್ಳೋದು ಬೇಡ. ಆಸನ, ಪ್ರಾಣಾಯಾಮ, ಧ್ಯಾನ, ನಮ್ಮ ಜೀವನ ಶೈಲಿ, ನಮ್ಮ ಆಚಾರ ವಿಚಾರಗಳು ಇವೆಲ್ಲೂ ಸೇರ್ಕೊಂಡು ಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಆ ತರದಲ್ಲಿ ನಿಮ್ಗೆ ಯೋಗಾಭ್ಯಾಸ ಮಾಡಕ್ ಶುರು ಮಾಡಿದಾಗ ನಿಮ್ಮ ಮನಸ್ಸು ತುಂಬಾ ಶಾಂತವಾಗುತ್ತೆ. ಆಂಗ್ಸೈಟಿನೇ ಒಂದು ಕಾರಣ ಆಗುತ್ತೆ ಕನ್ಸೆಪ್ಷನ್ ಆಗದೆ ಇರೋದಕ್ಕೆ ಕಾರಣ. ಹಾಗಾಗಿ ಆ ಆಂಗ್ಸೈಟಿ ಲೆವೆಲ್ ನ ಕಡಿಮೆ ಮಾಡುತ್ತೆ, ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ, ದೇಹನ ಪ್ರಿಪೇರ್ ಮಾಡುತ್ತೆ ಕನ್ಸೆಪ್ಷನ್ಗೆ. ಸೊ ಇಷ್ಟೆಲ್ಲ ಕೆಲಸ ಮಾಡಿ ನಮ್ಗೆ ಕನ್ಸೆಪ್ಷನ್ಗೆ ರೆಡಿ ಮಾಡ್ಕೊಡುತ್ತೆ. ಹಾಗಾಗಿ ಇದು ಪ್ರೀ ಕನ್ಸೆಪ್ಷನ್ ಯೋಗ ಅಂತ ಹೇಳ್ತೀವಿ. ಅಂಡ್ ಆಂಟಿನೇಟಲ್ ಅಲ್ಲಿ ಅಂದ್ರೆ ಮೊದಲ 3 ತಿಂಗಳು ಅಬರ್ಷನ್ ಆಗ್ಬಾರ್ದು, ಮಧ್ಯದ 3 ತಿಂಗಳು ಮಿಸ್ಕ್ಯಾರೇಜ್ ಆಗ್ಬಾರ್ದು, ಹೆರಿಗೆ ಸುಲಭವಾಗಿ ಆಗ್ಬೇಕು. ಸೊ 3 ಟ್ರೈಮಿಸ್ಟರ್ಲೂ ಸಹ ನಮ್ಗೆ ಇದು ಉಪಕಾರಿ ಆಗ್ಬೇಕು. ಆ ರೀತಿಯಾಗಿ ನಮ್ಗೆ ಯೋಗ ನಮ್ಗೆ ಸಹಕಾರಿಯಾಗಿರುತ್ತೆ. ಕೆಲವೊಂದಷ್ಟು ಆಸನಗಳನ್ನ ಹೇಳ್ತೀವಿ. ಉದಾಹರಣೆಗೆ ಅವಳಿಗೆ ಕಾಲಿಗೆ ಊತ ಬರುತ್ತೆ 6-7ನೇ ತಿಂಗಳಿಗೆ ಬರೋ ಹೊತ್ತಿಗೆ, ಅವಾಗ ಆ ಕಾಲು ಊತ ಕಡಿಮೆ ಮಾಡಕ್ಕೆ ಅವಳು ಸಹಕಾರಿಯಾಗಿರುವಂಥದ್ದು ಏಕಪಾದ ಉತ್ಥಾನಾಸನ, ದ್ವಿಪಾದ ಉತ್ಥಾನಾಸನ ಅಂತ ಹೇಳ್ತೀವಿ. ಅವುಗಳನ್ನ ಮಾಡಿಸೋದ್ರಿಂದ ಏನಾಗುತ್ತೆ, ಕಾಲು ಊತ ಕಡಿಮೆ ಆಗುತ್ತೆ, ವೆರಿಕೋಸ್ ವೇನ್ ನಿರ್ಮಾಣ ಆಗೋದು ಕಡಿಮೆ ಆಗುತ್ತೆ, ಆ ಸಮಸ್ಯೆ ಆಗೋದು ಕಡಿಮೆ ಆಗುತ್ತೆ. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಕ್ಕೆ ಬೇಕಾಗಿರುವಂತ ಕೆಲವೊಂದಷ್ಟು ಆಸನಗಳನ್ನ ಮಾಡಿಸ್ತೀವಿ. ಆಮೇಲೆ ಹಾರ್ಮೋನಿ ಮಾಡೋಕ್ಕೋಸ್ಕರ ಅಂತ ಹೇಳಿ ಒಂದಷ್ಟು ಆಸನ ಮಾಡ್ತೀವಿ. ಮತ್ತೆ ಸರಳವಾದಂತ ಪ್ರಾಣಾಯಾಮಗಳನ್ನ ಮಾಡಬಹುದು. ಇದ್ರ ಜೊತೆಗೆ ಧ್ಯಾನ ಆಂಗ್ಸೈಟಿ ಲೆವೆಲ್ನ ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳೋದು ಅಂದ್ರೆ, ಓಂಕಾರ ಧ್ಯಾನ ಕನ್ಸೆಪ್ಷನ್ ಆದಾಗ್ಲಿಂದ ಹಿಡಿದು ಹೆರಿಗೆ ತನಕ ಮಾಡಿದ್ರೆ ತಿಂಗಳಿಗೆ 1 ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ವಿತ್ ಯುವರ್ ಗುಡ್ ನರಿಶ್ಮೆಂಟ್. ಓಂಕಾರದಿಂದ ಅಂಥ ಶಕ್ತಿ ಓಂಕಾರಕ್ಕೆ ಇದೆ. ಹಾಗಾಗಿ ಆ ಓಂಕಾರದ ಧ್ಯಾನ, ಓಂಕಾರವನ್ನ ಸರಿಯಾದ ರೀತಿಯಲ್ಲಿ ಬ್ರೀದಿಂಗ್ ಮೆಥಡ್ ತುಂಬಾ ಕರೆಕ್ಟ್ ಆಗಿರ್ಬೇಕು. ಅಬ್ಡಮಿನಲ್ ಬ್ರೀದಿಂಗ್, ಥೊರಾಸಿಕ್ ಬ್ರೀದಿಂಗ್, ಎಪೆಕ್ಸ್ ಬ್ರೀದಿಂಗ್ ಇದು ಕರೆಕ್ಟ್ ಆಗಿ ಅಳವಡಿಸ್ಕೊಂಡು ಅದನ್ನ ಕಂಪ್ಲೀಟ್ ಯೋಗಿಕ್ ಬ್ರೀದಿಂಗ್ ಮಾಡ್ಕೊಂಡು ಅಕಾರ ಯಾವಾಗ ಉಚ್ಚಾರಣೆ ಮಾಡಬೇಕು, ಉಕಾರ ಯಾವಾಗ ಉಚ್ಚಾರಣೆ ಮಾಡಬೇಕು, ಮಕಾರ ಯಾವಾಗ ಉಚ್ಚಾರಣೆ ಮಾಡಬೇಕು, ಆ ಬ್ರೀದಿಂಗ್ ಅಲ್ಲಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಓಂಕಾರ ಹೇಳ್ತೀರಾ ಅಂತ ಅನ್ಕೊಳ್ಳಿ. ಆ ಸಿಸ್ಟಮ್ಯಾಟಿಕ್ ಆಗಿ ಓಂಕಾರ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಿಮ್ಗೆ 1 ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟು ಮ್ಯಾಜಿಕಲ್ ಆಗಿ ನೀವು ಅದನ್ನ ನೋಡಬಹುದು. ಇದು ಧ್ಯಾನದಲ್ಲಿ ನಾವು ಓಂಕಾರವನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಹಾಗೇನೆ ಇನ್ನೊಂದಿದೆ ಬಂಧಗಳು ಅಂತ ಹೇಳ್ತೀವಿ, ತ್ರಿಬಂಧಗಳು ಅಂತ. ಮೂಲಬಂಧ, ಉಡ್ಯನ ಬಂಧ ಮತ್ತೆ ಜಾಲಂಧ್ರ ಬಂಧ ಅಂತ 3 ಬಂಧ ಇದೆ. ಈ ಪ್ರೆಗ್ನೆನ್ಸಿನಲ್ಲಿ ಅವಳು ಮೂಲಬಂಧ ಆಚರಣೆ ಮಾಡಬೇಕು ಟು ಪ್ರಿವೆಂಟ್ ಅಬಾರ್ಷನ್ಸ್ ಅಂಡ್ ಮಿಸ್ಕ್ಯಾರೇಜಸ್. ಇದು ಇದಕ್ಕೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಕನ್ಸೆಪ್ಷನ್ ಆದಾಗ್ಲಿಂದ ಹೆರಿಗೆ ಆಗೋವರೆಗೂ ಅವಳು ಮೂಲಬಂಧವನ್ನ ಆಚರಣೆ ಮಾಡಬಹುದು. ಇನ್ನು ಲಾಸ್ಟ್ ಟ್ರೈಮಿಸ್ಟರ್ ಬಂದಾಗ ಅವಾಗ ಅವಳಿಗೆ ಬೇಕಾಗಿರುವಂತ ಬಾಡಿ ಪ್ರಿಪರೇಷನ್ ಆಗ್ಬೇಕು. ಡೆಲಿವರಿಗೆ ಪೇನ್ ಕೊಡಕ್ಕೆ ಅವಳ ಬಾಡಿ ಸಶಕ್ತವಾಗಿರ್ಬೇಕು. ಆಮೇಲೆ ಆ ಪೇನ್ ಕೊಡ್ಬೇಕಾದ್ರೆ ಕೆಲವೊಂದಷ್ಟು ಕಾಂಟ್ರಾಕ್ಷನ್ ಅನ್ನ ಅವಳು ನಿರ್ಮಾಣ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಕೆಳ ಹೊಟ್ಟೆಯನ್ನ ಕಾಂಟ್ರಾಕ್ಟ್ ಮಾಡಬೇಕು, ಆ ವೆಜೈನಲ್ ಏರಿಯಾನ ಕಾಂಟ್ರಾಕ್ಟ್ ಮಾಡಬೇಕು, ತೊಡೆಯನ್ನ ಅದಕ್ಕೆ ಕೋಆಪರೇಟ್ ಮಾಡಬೇಕು. ಈ ತರ ಎಲ್ಲ ಹೇಳ್ತೀವಿ. ನಿಮ್ಗೆ ಅದು ಸಾಮಾನ್ಯ ಭಾಷೆನಲ್ಲಿ ಹೇಳ್ತಾರೆ ಮುಕ್ಕೋದು ಅಂತ ಹೇಳ್ತೇವೆ ಅಂತ ಕೇಳಿರ್ಬೋದು ನೀವು. ಅಂದ್ರೆ ಆ ಪ್ರೆಷರ್ ಕೊಡೋವಂಥದ್ದು. ಆ ಪ್ರೆಷರ್ ಕೊಡೋದು ಅಂದ್ರೆ ಏನು ಅಂತ ಗೊತ್ತಿರಲ್ವಲ್ಲ ಹೆಣ್ಮಗಳಿಗೆ. ಸೊ ಆ ಪ್ರೆಷರ್ ಕೊಡೋದು ಹೇಗೆ ಕೊಡಬೇಕು ಅಂತ, ವೆನ್ ಯು ಗೆಟ್ ಕಂಟ್ರೋಲ್ ಓವರ್ ಯುವರ್ ಇನ್ವಾಲಂಟರಿ ಆಕ್ಟಿವಿಟೀಸ್ ಅಂಡ್ ವಾಲಂಟರಿ ಆಕ್ಟಿವಿಟೀಸ್, ಇವೆರಡನ್ನೂ ನೀವು ಪಡ್ಕೊಳ್ಳೋದು ಯಾತ್ರಿಂದ ಅಂದ್ರೆ ಯೋಗದಿಂದ ಆಗುತ್ತೆ. ಸೊ ಯೋಗ ಏನ್ ಮಾಡುತ್ತೆ, ನಿಮ್ಗೆ ಈಸಿ ಡೆಲಿವರಿ ಆಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ದೇಹದಲ್ಲಿರುವಂತ ಎಲ್ಲ ಮಸಲ್ಸ್, ಅದರಲ್ಲಿರುವಂತ ಹಾರ್ಮೋನ್ಸ್ ಇವೆಲ್ಲವೂ ಸಹ ಸಪೋರ್ಟ್ ಮಾಡಿ ಈಸಿ ಡೆಲಿವರಿ ಆಗಕ್ಕೆ ಏನ್ ಬೇಕೋ ಅದನ್ನ ಮಾಡುತ್ತೆ. ಬೈ ಚಾನ್ಸ್ ಈಸಿ ಡೆಲಿವರಿ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಸಿಸೇರಿಯನ್ ಆಗ್ಬೇಕಾಯ್ತು, ಏನು ಮಾಡಕ್ಕಾಗಲ್ಲ ಅವಾಗ ಅಷ್ಟೇ. ಸೊ ತುಂಬಾ ಆಂಗ್ಸೈಟಿ ಇಟ್ಕೊಡೋದು, ಏನಾಗ್ಬಿಡುತ್ತೋ ಏನೋ ನನಗೆ, ಅಯ್ಯೋ ಮಗು ಹೇಗಾಗ್ಬಿಡುತ್ತೋ ಏನೋ, ಈ ತರ ಒಂದು ಆಂಗ್ಸೈಟಿ ಲೆವೆಲ್ನ ಕಡಿಮೆ ಮಾಡಬೇಕು. ಅದಕ್ಕೆ ಆವಾಗ ಡೆಲಿವರಿನಲ್ಲಿ, ಸಿಸೇರಿಯನಲ್ಲಿ ಇವತ್ತು ಆ ಸಂಪ್ರದಾಯ ಬೆಳೆದಿದೆ. ಅನಸ್ಥೆಷಿಸ್ಟ್ ಹೇಳ್ತಾರೆ, ಡೀಪ್ ಬ್ರೀದಿಂಗ್ ಮಾಡಿ, ಯೋಗಕ್ಕೆ ಹೋಗ್ತಿದ್ದೀರಾ ಅಲ್ವಾ, ಡೀಪ್ ಬ್ರೀದಿಂಗ್ ಮಾಡಿ, BP ಕಂಟ್ರೋಲ್ ಬಂದ್ಬಿಡುತ್ತೆ. ಅಂದ್ರೆ ಸಿಸೇರಿಯನ್ಗೆ ಅಂತ ಅಷ್ಟೇ ನಾ ಹೇಳ್ತಿಲ್ಲ, ಯಾವುದೇ ಆಪರೇಷನ್ ಆಗ್ಬೇಕಾದ್ರು ಈ ತರ ಅವರು ಹೇಳೋಂತ ಅಭ್ಯಾಸ ಆಗಿದೆ. ಯಾವುದೇ ಇವತ್ತು ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ OT-ನಲ್ಲಿ ವಿಷ್ಣು ಸಹಸ್ರನಾಮ ಹಾಕ್ತಾರೆ, ಮ್ಯೂಸಿಕ್ಸ್ ಹಾಕ್ತಾರೆ. ಯಾಕಂದ್ರೆ ಅವಳು BP ಕಂಟ್ರೋಲ್ ಆಗ್ಬೇಕು, ಅವಳು ಕೋಆಪರೇಷನ್ ಚೆನ್ನಾಗಿರ್ಬೇಕು. ಸೊ ಆ ಉದ್ದೇಶದಿಂದ ನೋಡಿ ಅಲ್ಲೂ ಸಹ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಆವಾಗ ಏನಾಗುತ್ತೆ, ಅವಳ ಕೋಆಪರೇಷನ್ ತುಂಬಾ ಚೆನ್ನಾಗುತ್ತೆ. ಅವಳು ಡೀಪ್ ಬ್ರೀದಿಂಗ್ ಮಾಡ್ತಿರ್ತಾಳೆ, ಓಂಕಾರ ಹೇಳ್ಕೊತಾ ಇರ್ತಾಳೆ, ಇವೆಲ್ಲ ಮಾಡ್ತಿದ್ದಾಗ ಅವಳು BP ಕಂಟ್ರೋಲ್ ಬರುತ್ತೆ. ಅವಳು ಕೋಆಪರೇಷನ್ ವಿತ್ ದ ಡಾಕ್ಟರ್ ಫಾರ್ ದ ಸಿಸೇರಿಯನ್ ಇಟ್ ವಿಲ್ ಬಿ ವೆರಿ ಫ್ಯಾಂಟಾಸ್ಟಿಕ್. ಹಾಗಾಗಿ ಅವಳ ಸಪೋರ್ಟ್ ಇಂದ ಆ ಮಗು ಹೊರಗೆ ಬರಕ್ಕೂ ಸಹ ತುಂಬಾ ಸಪೋರ್ಟ್ ಮಾಡ್ದಂಗಾಗತ್ತೆ. ಸೊ ಇವೆಲ್ಲವನ್ನ ಯೋಚನೆ ಮಾಡಿದಾಗ ಯೋಗ ಇಟ್ ವಿಲ್ ಬಿ ಕಂಪ್ಲೀಟ್ ಮೆಥಡ್ ಆಫ್
ಟೇಕಿಂಗ್ ದ ಕೇರ್ ಆಫ್ ದಿ ಪ್ರೆಗ್ನೆಂಟ್ ಅಂತ ಹೇಳ್ಬೋದು. ಬಟ್ ಇವಾಗ ಒಂದಿದೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ಆಗೋದ್ರೆ ಏನೋ ಸಾಧನೆ ಅಂದ್ರೆ ಅಫ್ಕೋರ್ಸ್ ಅದು ಸಾಧನೆನೆ, ಅದು ಒಳ್ಳೇದು. ಸಿಸೇರಿಯನ್ ಆಗೋಯ್ತಾ ಅಂತ ಸ್ವಲ್ಪ ಮೂಗ್ ಮುರಿಯೋದು ಇದೆ. ಈ ಯೋಗ ಅಥವಾ ಆಯುರ್ವೇದ ಪದ್ಧತಿ ನ್ಯಾಚುರಲ್ ಪ್ರಾಸೆಸ್ಗೆ ಎಷ್ಟು ಇಂಡ್ಯೂಸ್ ಮಾಡುತ್ತೆ, ಎಷ್ಟು ಹೆಲ್ಪ್ ಆಗುತ್ತೆ, ಅದರ ಸಕ್ಸಸ್ ರೇಟ್ ಏನಿದೆ ಅಂತ ನೀವು ಆಸ್ ಡಾಕ್ಟರ್ ಅನಲೈಸ್ ಮಾಡ್ತೀವಿ? ನಾನು ಆಗ್ಲೇ ಇನ್ನೊಂದು ವಿಷಯ ಹೇಳಿದೆ ನಿಮ್ಗೆ, ಮಣಿಧಾರಣ ಅಂತ ಒಂದು ಹೇಳ್ಬೇಕು ಅನ್ಕೊಂಡೆ. ಓಕೆ, ತ್ರಿವೃತ್ ಮಣಿ ಅಂತ ಹೇಳಿ ಮಾಡ್ತಾರೆ. ತ್ರಿವೃತ್ ಅನ್ನೋದು ಒಂದು ಮಣಿಯ ಹೆಸರು? ದ್ರವ್ಯ ಅದು ಅಂದ್ರೆ ಡ್ರಗ್. ಓಕೆ, ಅದರದ್ದು ಮಣಿ, ಆ ಬೇರಿನಿಂದ ಮಣಿಯನ್ನ ತಯಾರಿಸ್ತಾರೆ. ಆ ಮಣಿಯನ್ನ ತಯಾರಿಸಿ ಹೊಟ್ಟೆಯ ಸುತ್ತ ಅದನ್ನ ಆ ಮಣಿಯನ್ನ ಧಾರಣೆ ಮಾಡಿದ್ರೆ ಈಸಿ ಹೆರಿಗೆ ಆಗತ್ತೆ ಅಂತ ಹೇಳ್ತಾರೆ. ಇದನ್ನ ಕೆಲವರು ಮಾಡಿರೋಂಥವ್ರು ಇದ್ದಾರೆ, ಡಾಕ್ಟರ್ಸ್ ಮೈಸೂರಲ್ಲೇ ಸಹ ಇದ್ದಾರೆ ಅದರಲ್ಲಿ ಪ್ರಾಕ್ಟಿಕಲಿ ಮಾಡಿರೋಂಥದ್ದು. ನಾನು ಅಷ್ಟಾಗಿ ಮಾಡಿಲ್ಲ, ಮೈಸೂರಲ್ಲಿ ನನ್ ಕೆಲವರು ಡಾಕ್ಟರ್ಸ್ ಗೊತ್ತಿದ್ದಾರೆ, ಅವ್ರು ಅದನ್ನ ಅವ್ರ ಹೆಂಡತಿರಿಗೆ ಸಹ ಮಾಡಿದ್ದಾರೆ ಅದನ್ನ. ಹಾಗಾಗಿ ಸಕ್ಸಸ್ ರೋಟ್ ನಾರ್ಮಲ್ ಡೆಲಿವರಿ ಆಗಕ್ಕೆ ಆ ಮಣಿಧಾರಣ ಕೆಲಸ ಮಾಡಿದೆ. ಹಾಗೆ ಮುತ್ತು ಅಂದ್ರೆ ಪರ್ಲ್ ಅಂತ ಹೇಳ್ತೀವಲ್ಲ, ಅದನ್ನ ಉಪಯೋಗಿಸೋದ್ರಿಂದನೂ ಸಹ ಅವಳು ಕೋಆಪರೇಷನ್ ಚೆನ್ನಾಗಿ ಸಿಕ್ಕತ್ತೆ ಡೆಲಿವರಿಗೆ ಅಂತ ಹೇಳ್ತಾರೆ, ಮುತ್ತನ್ ಧಾರಣೆ ಮಾಡೋದ್ರಿಂದ. ಹೀಗೆ ಕೆಲವೊಂದು ಮತ್ತೆ ಇನ್ನೊಂದು ನೀವು ನೋಡಿರ್ಬೋದು, ಎಡಗಾಲಿನ ಹೆಬ್ಬೆಟ್ಟಿಗೆ ಒಂದು ತಾಮ್ರದ್ದು ಅಥವಾ ಪಂಚಲೋಹದ್ದು ಒಂದು ರಿಂಗ್ ಹಾಕ್ತಾರೆ. ಯಾಕಂದ್ರೆ ದುಷ್ಟ ಶಕ್ತಿಗಳು ಅವಳನ್ನ ಕಾಡಿಸ್ಬಾರ್ದು ಒಂದು. ಎರಡನೇದು ಈಸಿ ಹೆರಿಗೆ ಆಗತ್ತೆ. ನೋಡಿ ಎಷ್ಟು ಒಂದ್ ಸಿಂಪಲ್ ಧಾರಣೆ ಮಾಡೋದ್ರಿಂದ, ಅದನ್ನ ಮಣಿ ಧಾರಣೆ ಮಾಡ್ತೀವಿ, ಒಂದ್ ರಿಂಗ್ ಹಾಕೋತೀವಿ ಅಂತಂದ್ರೆ ಇಷ್ಟೆಲ್ಲ ಆಗತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ? ಸಹಜ ಹೆರಿಗೆ ಆಗೋದಿದೆಯಲ್ಲ, ಅದು ಆಲ್ವೇಸ್ ಬ್ಲೆಸ್ಸಿಂಗ್ಸ್. ಹೌದು, ಅಂದ್ರೆ ಆ ಮಗುವಿಗೆ ಮತ್ತೆ ತಾಯಿಗೆ ಇಬ್ರಿಗೂ ಒಂದು ರೀತಿಯಾದಂತ ಅವಿನಾಭಾವ ಸಂಬಂಧವನ್ನ ಕ್ರಿಯೇಟ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಒಂದು. ಎರಡನೇದು ನಾರ್ಮಲ್ ಡೆಲಿವರಿ ಆದಾಗ ಮಗು, ವೇದದಲ್ಲಿ ಹೇಳ್ತಾರೆ ಮೃತ್ಯುಂಜಯ ಮಂತ್ರ ಹೇಳ್ಬೇಕಾರೆ, ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಅಂತ ಹೇಳ್ತಾರಲ್ಲ. ಅಂದ್ರೆ ಆ ಮಗು ಪರಿಪೂರ್ಣವಾದಂತ ಬೆಳವಣಿಗೆ ಆದಾಗ ಹೇಗೆ ಒಂದು ಸೌತೆಕಾಯಿ ತನ್ನ ಬಲ್ತಂದಂತ ಕಂಡೀಷನ್ ಅಲ್ಲಿ ಬಳ್ಳಿಯಿಂದ ತಾನೇ ಬೀಳತ್ತೋ, ಆ ರೀತಿ ಮಗು ಪರಿಪೂರ್ಣವಾದಂತ ಬೆಳವಣಿಗೆ ಹೊಂದಿರುವಂತ ಮಗು ತಾಯಿಯ ಗರ್ಭದಿಂದ ಹೊರಗೆ ಬರಕ್ಕೆ ತುಡಿಯುತ್ತಂತದ್ದು. ಅಂತ ತುಡ್ತಾ ಅದಕ್ಕೆ ಬರ್ಬೇಕು, ಆವಾಗ ಅದು ನ್ಯಾಚುರಲ್ ಡೆಲಿವರಿ ಆಗತ್ತೆ ಅಂತ. ನ್ಯಾಚುರಲ್ ಡೆಲಿವರಿ ಆಗೋದು ತುಂಬಾ ಸೂಕ್ತ. ಆ ಸಮಯ ಏನಿದೆಯಲ್ಲ, ಜ್ಯೋತಿಷ್ಯ ಅಂತ ನಾವು ಆಗ್ಲೇ ಮಾತಾಡಿದ್ವಲ್ಲ, ಆ ಜ್ಯೋತಿಷ್ಯನೂ ಸಹ ಇದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಇವೆಲ್ಲದರ ಒಂದು ಒಗ್ಗಟ್ಟಿನಿಂದ ಅಲ್ಲಿ ಡೆಲಿವರಿ ಆಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನಾವು ಇದನ್ನ ಆಲೋಚನೆ ಮಾಡಬಹುದು. ಆಯ್ತಾ? ಇದು ಒಂದು. ಎರಡನೇದು, ಸಿಸೇರಿಯನ್ ಇವತ್ತು ಅನಿವಾರ್ಯ ಅಂತ ಅನ್ಕೊಳ್ತೀವಿ ಅನ್ಕೊಳ್ಳಿ. ಸಿಸೇರಿಯನ್ ಆಗೋದು ನಮ್ಗೇನಂದ್ರೆ ತಾಯಿ ಮಗು ಸಂರಕ್ಷಿತವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು. ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಅವಳಿಗೆ ಕಾರ್ಡ್ ರೌಂಡ್ ದ ನೆಕ್ ಇದೆ ಅಂತಂದಾಗ ಮಗುನ್ ಬದುಕಿಸ್ಕೊಳ್ಳೋದು ನಮಗ್ ಮುಖ್ಯ ಆಗಿರುತ್ತೆ, ತಾಯಿನ ಬದುಕಿಸ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಇಬ್ರಿಗೂ ತೊಂದರೆ ಆಗ್ಬಾರ್ದಲ್ಲ. ಅದ್ರಲ್ಲಿ ಅನಿವಾರ್ಯ ಅನ್ನೋಂಥ ಸಂದರ್ಭದಲ್ಲಿ ಸಿಸೇರಿಯನ್ ಆದ್ರೆ ತೊಂದರೆ ಇಲ್ಲ. ಒಂದು ನಾನು ಗಮನಿಸಿರುವಂತದ್ದೇನಂದ್ರೆ, ನ್ಯಾಚುರಲ್ ಡೆಲಿವರಿ ಆದಾಗ ಬ್ರೆಸ್ಟ್ ಫೀಡಿಂಗ್ ವಿಲ್ ಬಿ ಈಸಿಯರ್. ಸೆಕ್ರಿಷನ್ ತುಂಬಾ ಬೇಗ ಉತ್ಪತ್ತಿ ಆಗುತ್ತೆ. ನೇಚರ್ಸ್ ಲಾ ಅದು, ನೇಚರೇ ಅದನ್ನ ಡೆಲಿವರಿ ಮಾಡಿಸಿರುತ್ತೆ. ಸೊ ನೇಚರ್ ವಿಲ್ ಪ್ರೊಡ್ಯೂಸ್ ದಿ ಮಿಲ್ಕ್ ಇನ್ ದಿ ಬ್ರೆಸ್ಟ್. ಅದು ನ್ಯಾಚುರಲ್ ಆಗುವಂಥದ್ದು. ಸಿಸೇರಿಯನ್ ಅಲ್ಲಿ ಏನಾಗುತ್ತೆ, ನಾವು ಮಾಡಿರೋದಲ್ವಾ, ಮ್ಯಾನ್ ಮೇಡ್ ಅದು. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಸ್ವಲ್ಪ ಕಷ್ಟ. ನಮ್ಮ ಬಾಡಿ ಒಳಗೆ ಆ ಸಿಗ್ನಲ್ಸ್ ಪಾಸ್ ಆಗುತ್ತೆ, ಓಕೆ ಈ ಪ್ರಾಸೆಸ್ ಆಯ್ತು, ನೆಕ್ಸ್ಟ್ ನೀ ರೆಡಿ ಆಗು ಅನ್ನೋದಾಗುತ್ತೆ. ಸೊ ಸಿಸೇರಿಯನ್ ಅಲ್ಲಿ ಅದು ಮ್ಯಾನ್ಯುಯಲ್ ಆದ್ರಿಂದ ಆ ಸಿಗ್ನಲ್ ಪಾಸ್ ಆಗಿ ಅದು ಸ್ಟಿಮ್ಯುಲೇಟ್ ಆಗಿ ಪೋಸ್ಟ್ಪೋನ್ ಆಗ್ಬಿಡುತ್ತೆ, ಸ್ಟಿಮ್ಯುಲೇಟ್ ಆಗಿ ಆಗೋದಕ್ಕೆ ತಡವಾಗುತ್ತೆ. ಬಟ್ ಇನ್ನೊಂದು ಕೇಳಿದೀವಿ ಡಾಕ್ಟ್ರೆ, ಐ ಮೀನ್ ಇಫ್ ಯು ಡೋಂಟ್ ಮೈಂಡ್, ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಆಯುರ್ವೇದ ಅಥವಾ ಯೋಗ ಮಾಡ್ತಿದ್ದೀನಿ ಅಥವಾ ಈ ತರ ಒಂದು, ಇವತ್ತಿಗೆ ನಾವು ಅದನ್ನ ನ್ಯಾಚುರಲ್ ಅಂತ ಹೇಳ್ಬೇಕಾಗಿರೋದನ್ನ ಸ್ವಲ್ಪ ಸಾತ್ವಿಕ, ನಾನೇನೋ ಹೊಸದಾಗಿ ಮಾಡ್ತಾ ಇದ್ದೀನಿ ಅನ್ನೋ ತರ ಬಿಂಬಿಸ್ಕೊಳ್ಳುವಂತಹ ಸ್ಟೇಜ್ ಅಲ್ಲಿ ಇವತ್ತು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಇದೀವಿ. ಈಗ ರೆಗ್ಯುಲರ್ ಆಗಿ ಅಲ್ಲದೆ ನಾನು ಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಪೆಷಲ್ ಅನ್ಸುತ್ತೆ, ನಾನು ಹೊರಗಡೆ ತಿಂತಾನೆ ಇಲ್ಲ ಅಂದ್ರೆ ಸ್ಪೆಷಲ್ ಅನ್ಸುತ್ತೆ, ಆಯುರ್ವೇದ ಪದ್ಧತಿ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ಯುನೀಕ್ ಅನ್ಸುತ್ತೆ. ಅಷ್ಟಾದ್ಮೇಲೂ ಸಿಸೇರಿಯನ್ ಆದಾಗ ಕೆಲವ್ರು ಮೂಗ್ ಮುರಿತಾರೆ, ನೀ ಏನೋ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೋದೆ, ಆದ್ರೂ ಸಿಸೇರಿಯನ್ ಆಯ್ತು ನಿಂಗೆ ಅನ್ನೋ ಮೂಗ್ ಮುರಿಯೋ ಮಾತನ್ನು ಕೇಳಿದೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ? ಇದು ಈ ಒಂದು ಮೆಂಟಾಲಿಟಿ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಇವತ್ತು? ಅಂದ್ರೆ ಇವತ್ತು ಆಗ್ತಾ ಇರೋ, ನಾನು ಹೇಳ್ದೆ, ಈ ಮಗು ಮತ್ತೆ ತಾಯಿಯ ಒಂದು ಸಾವನ್ನ ನಾವು ತಡಿಬೇಕು ಅನ್ನೋದು ಮುಖ್ಯ ನಮ್ಗೆ. ಅದನ್ನ ಯೋಚನೆ ಮಾಡಿದಾಗ ನಮ್ಗೆ ಇಬ್ಬರದು ಆರೋಗ್ಯ ಮುಖ್ಯ. ಕರೆಕ್ಟ್. ಹಾಗಾಗಿ ಸಿಸೇರಿಯನ್ ಆದ್ರೆ ಅಲ್ಲೇನ್ ತಪ್ಪು ಅಂತ ನಾವು ಭಾವಿಸೋದು ಅಲ್ಲ. ಯಾರು ಮೂಗ್ ಮುರಿತಾರಲ್ಲ ಅವರು ಸಹ ಮುರಿಬಾರ್ದು ಮೂಗನ್ನ. ಯಾಕೆಂದ್ರೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಹೆರೋದು ನಾವು 1 ಅಥವಾ 2 ಮಕ್ಕಳು, ಆರೋಗ್ಯವಾಗಿರ್ಬೇಕು, ಆರೋಗ್ಯನೂ ಇರ್ಬೇಕು, ಆಯಸ್ಸು ಇರ್ಬೇಕು, ಅದ್ ಪರಿಪೂರ್ಣವಾಗಿರ್ಬೇಕು ಅಂತಂದ್ರೆ ನಾವು ನಮ್ ಕೊಡುಗೆಯನ್ನ ನಾವು ಕೊಡ್ಬೇಕಲ್ಲ. 9 ತಿಂಗಳು ಜರ್ನಿ ಎಷ್ಟು ಮುಖ್ಯನೋ ಡೆಲಿವರಿನೂ ಅಷ್ಟೇ ಮುಖ್ಯ. ಅದು ಅವರಿಬ್ಬರದ್ದು ಸಂರಕ್ಷಣೆ ಮಾಡೋಕ್ಕೋಸ್ಕರ ಅಂತ ನಾವು ಆಪ್ಷನ್ ಇದೆ ನಮ್ಗೆ ಇವತ್ತು.
ಅಲ್ವಾ? ಅದನ್ನ ತಗೊಳ್ಳೋದ್ರ ಅರ್ಥ ತಪ್ಪೇನಿಲ್ಲ. ಈಗ ಉದಾಹರಣೆಗೆ ಹೇಳ್ತೀನಿ, ಓವರ್ ವೇಟ್ ಮಗು ಆಯ್ತು ಅಂತ ಅನ್ಕೊಳ್ಳಿ. ಓಕೆ. ನಾರ್ಮಲ್ ವೇಟ್ಗಿಂತ ಮಗು ಜಾಸ್ತಿ ಇದೆ ಅಂದಾಗ ಆಗ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಕಷ್ಟ ಆಗತ್ತೆ. ಆ ವೆಜನಲ್ ಏರಿಯಾ ಇದೆಯಲ್ಲ, ಆ ಭಾಗದಲ್ಲಿ ವೇರ್ ಅಂಡ್ ಟೇರ್ ಆಗುವಂತ ಸಂದರ್ಭಗಳು ಇರುತ್ತೆ. ಹಾಗಾಗಿ ಅವಳಿಗೆ ಆಗುವಂತ ಆಘಾತಗಳನ್ನ ತಪ್ಪಿಸೋದಕ್ಕೆ ಸಹಕಾರಿಯಾಗುತ್ತೆ ಅಲ್ವಾ ಸೆಕ್ಷನ್ ಮಾಡಿದಾಗ, ಸಿಸೇರಿಯನ್ ಮಾಡಿದಾಗ ಅದು ಅವಳಿಗೆ ಅನುಕೂಲ ಆಗುತ್ತೆ. ಇದ್ರ ಕೆಲವೊಂದು ಪ್ಲಸ್ ಪಾಯಿಂಟ್ ನಾವು ಯೋಚನೆ ಮಾಡಿ ನಾವು ಅದನ್ನ ಸಮಾಜಕ್ಕೆ ಕೊಟ್ಟಾಗ ಅವರು ಆ ವಿಚಾರವನ್ನ ಅಥವಾ ಏನೋ ಕಮೆಂಟಿಂಗ್ ಟೈಪ್ ಅಲ್ಲಿ ಅವರು ಮಾಡೋದಿಲ್ಲ ಅನ್ನೋದನ್ನ ನಾವು ಮಾಡಬಾರ್ದು ಅನ್ನೋದನ್ನ ನಾವು ಎಚ್ಚರಿಕೆ ತಗೊಳ್ಬೇಕು. ಅಂಡ್ ಎಂಡ್ ಆಫ್ ದ ಡೇ ಡಾಕ್ಟರ್ ಇಸ್ ದ ರೈಟ್ ಪರ್ಸನ್ ಹೂ ನೋಸ್. ಅಂದ್ರೆ ಇವಾಗ ಏನ್ ಡಿಸಿಷನ್ ತಗೊಂಡ್ರೆ ಅವಳಿಗೆ ಏನು ಸೂಕ್ತ ಅಂದ್ರೆ, ನಾನು ಹೇಳಕ್ ಹೋಗ್ತಾ ಇರೋದು ನಿಮ್ಮ ಪರವಾಗಿ ಏನಂದ್ರೆ, ಎಂಡ್ ಆಫ್ ದ ಟ್ರೈಮಿಸ್ಟರ್ ಬಂತು, ಇನ್ನೇನ್ ಹೆರಿಗೆ ಆಗತ್ತೆ ಅಂದಾಗ ಅವಾಗ ಆಗುವ ದೈಹಿಕ ಬದಲಾವಣೆಗಳ ಮೇಲೆ ಏನ್ ಆಗ್ಬೇಕು ಅನ್ನೋದನ್ನ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಅಂಡ್ ಡೆಫಿನೆಟ್ಲಿ ಶಿ ಡಿಸೈಡ್ಸ್ ಫಾರ್ ದ ಗುಡ್ ಆಫ್ ಬೋತ್ ಮದರ್ ಅಂಡ್ ಬೇಬಿ. ಎಸ್ ಎಸ್. ನಾವಿವಾಗ ಡೆಲಿವರಿ ಅಥವಾ ಸಿ ಸೆಕ್ಷನ್ ಅಂತ ಮಾತಾಡ್ತಾ ಇದೀವಿ. ಅಂಡ್ ನೀವು ಅವಾಗಲೇ ಆಪರೇಷನ್ ಥಿಯೇಟರ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ಎಷ್ಟೋ ಬಾರಿ ಅಲ್ಲಿ ವಿಷ್ಣು ಸಹಸ್ರನಾಮ ಹಾಕಿರ್ತಾರೆ ಅಥವಾ ಸಂಗೀತ ಹಾಕಿರ್ತಾರೆ ಅಂತ ಕೂಡ ಹೇಳಿದ್ರಿ. ಈ ಸಂಗೀತಕ್ಕೂ ಇದಕ್ಕೂ ಏನು ಲಿಂಕ್ ಇದೆ, ಅಷ್ಟು ನೇರವಾದ ಲಿಂಕ್ ಇದೆ ಅಂತ? ಬಿಕಾಸ್ ನೀವು ಇದನ್ನ ಥ್ರೂ ಔಟ್ ಅವರ್ ಕಾನ್ವರ್ಸೇಷನ್ ಸುಮಾರು ಸತಿ ಹೇಳಿದ್ರಿ. ಸೊ ಅದ್ರ ಇಂಪಾರ್ಟೆನ್ಸ್ ಬಹುಶಃ ತುಂಬಾನೇ ಇರಬಹುದು. ಹಾಗಾಗಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮ್ಯೂಸಿಕ್? ನಮ್ಮ ಮೈಸೂರಿನಲ್ಲೇನೆ ಸಂಗೀತದಲ್ಲಿ ವಿಶೇಷವಾದಂಥ ಪಾಂಡಿತ್ಯ ಪಡೆದಿರುವಂಥ ಒಂದು 2-3 ಜನ ಸಂಗೀತಗಾರರಿದ್ದಾರೆ. ಅವರು ಇದರಲ್ಲಿ ಆಳವಾದಂಥ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಈ ಪ್ರೆಗ್ನೆನ್ಸಿನಲ್ಲಿ ಹೇಗೆ ಸಂಗೀತ ಸಹಕಾರಿ ಅನ್ನೋದನ್ನು ಸಹ ಅವರು ಅದನ್ನ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಅವರು ಸಂಗೀತ ಮನಸ್ಸನ್ನ ಯಾವಾಗ್ಲೂ ಮುದಗೊಳಿಸುತ್ತೆ. ನಮ್ಗೆ ಗೊತ್ತಿದೆ, ನಮ್ಗೆ ಅರ್ಥ ಆಗದೆ ಹೋದ್ರು ಸಹ ಕ್ಲಾಸಿಕಲ್ ಮ್ಯೂಸಿಕ್ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಳ್ಳಿ, ಆದ್ರೂ ನಾವು ಅದಕ್ಕೆ ತಲೆ ದೂಗ್ತೀವಿ ಅಲ್ವಾ. ಅದು ಒಂದು ಭಾರತೀಯ ಸಂಗೀತದ ಒಂದು ವಿಶೇಷತೆ. ಆ ರೀತಿಯಾಗಿ ಸಂಗೀತ ಮಗುವಿನ ಮನಸ್ಸನ್ನ ಅರಳಿಸುತ್ತೆ, ಕೆರಳಿಸೋದಿಲ್ಲ. ಭಾರತೀಯ ಸಂಗೀತದ ಒಂದು ವಿಶೇಷತೆ ಅದು. ಇದನ್ನ ಸ್ಕ್ಯಾನಿಂಗ್ ಅಲ್ಲಿ ಇದನ್ನ ಸ್ಟಡಿ ಮಾಡಿದ್ದಾರೆ. ಮಗುವಿಗೆ ಒಂದು ಬೀಟ್ ಜಾಸ್ತಿ ಇರುವಂತ ಮ್ಯೂಸಿಕ್ ಹಾಕಿ ಕರ್ಕಶವಾದಂತಹ ಒಂದು ಮ್ಯೂಸಿಕ್ ಹಾಕಿದಾಗ ಆ ಮಗು ಅದಕ್ಕೆ ಹೇಗೆ ಒದ್ದಾಡುತ್ತೆ ಆ ಮ್ಯೂಸಿಕ್ ಕೇಳಿದಾಗ ಅಂತ ಅದನ್ನ ಸ್ಟಡಿ ಮಾಡಿದ್ದಾರೆ. ಹಾಗೇನೆ ಮಗುವಿಗೆ ಒಂದು ಸೂದಿಂಗ್ ಮ್ಯೂಸಿಕ್ ಕೇಳಿಸಿದಾಗ ಆ ಮಗು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಅದನ್ನು ಸಹ ಸ್ಟಡಿ ಮಾಡಿದ್ದಾರೆ ಇವತ್ತು. ಸೊ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಸೈಂಟಿಫಿಕ್ ಆಗಿ ಅದನ್ನ ಸೈಂಟಿಫಿಕ್ ಆಗಿ ನೋಡಿದ್ದಾರೆ. ಹಾಗೆ ಆ ಸೂದಿಂಗ್ ಎಫೆಕ್ಟ್ ಕೊಡುವಂತಹ ಸಂಗೀತ ಇದೆಯಲ್ಲ, ಆ ಮಗುವಿನ ಮನಸ್ಸನ್ನ ಅರಳಿಸೋಕೆ ಸಹಾಯ ಮಾಡುತ್ತೆ. ಅದೇ ನಿಮ್ಗೆ ಕರ್ಕಶವಾದಂತಹ ಒಂದು ಸಂಗೀತ ಕೇಳಿದಾಗ, ಸಂಗೀತ ಅನ್ಕೊಳ್ಳೋದಕ್ಕಿಂತ ಬೇರೆ ಇನ್ನೇನೋ ಅಂತ ಅನ್ಕೊಳ್ಳಿ, ಆ ಶಬ್ದಗಳನ್ನು ಕೇಳಿದಾಗ ಏನಾಗುತ್ತೆ, ಮಗುವಿನ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಇದು ನಮ್ಗೆ ಸಾಮಾನ್ಯವಾಗಿ ಅರ್ಥ ಆಗುವಂತ ಭಾಗ. ಇನ್ನು ಸಂಗೀತದಲ್ಲೇ ತಗೊಂಡಾಗ ಒಂದೊಂದು ತಿಂಗಳಿಗೆ ಹೇಗೆ ಒಂದೊಂದು ಗ್ರಹಗಳ ಪರಿಣಾಮ ಹೇಳಿದ್ವಲ್ಲ, ಆ ರೀತಿ ಒಂದೊಂದು ತಿಂಗಳಿಗೆ ಒಂದೊಂದು ರಾಗ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಬ್ಯೂಟಿಫುಲ್. ಆದರೆ ಟೋಟಲ್ ಆಗಿ ನಾವು ಯೋಚನೆ ಮಾಡಿದಾಗ ನಂಗೆ ಎಲ್ಲ ಸಂಗೀತನೇ ಗೊತ್ತಿಲ್ಲ, ನಾನು ಯಾವ ಸಂಗೀತ ಅಂತ ಕೇಳಿ ಯಾವ ರಾಗ ಅಂತ ನಾನು ಹೆಂಗೆ ಐಡೆಂಟಿಫೈ ಮಾಡ್ಲಿ, ಇದು ನಮ್ಗೆ ಗೊತ್ತಿಲ್ಲ ಅನ್ಕೊಂಡ್ರೆ ಸಾಮಾನ್ಯವಾಗಿ ಹೇಳುವಂತ ಒಂದು ರಾಗ ಇದೆ, ಶ್ರೀರಾಗ ಅಂತ ಹೇಳ್ತಾರೆ. ಶ್ರೀ ಅಂದ್ರೆ ನಮ್ಗೆ ಗೊತ್ತು, ಸಂಪತ್ತು. ಆ ಈ ಮಗು ಅನ್ನೋ ಸಂಪತ್ತು ನಮ್ಗೆ ಕೊಡ್ತಾ ಇರೋಂಥದ್ದು ಅದು. ಹಾಗಾಗಿ ಅದಕ್ಕೆ ಶ್ರೀರಾಗ ಅಂತ ಹೇಳ್ಬೋದು. ಎಂದರೋ ಮಹಾನುಭಾವರು ಅಂತ ನೀವು ಕೇಳಿರ್ತೀರಲ್ಲ, ಅದು ಶ್ರೀರಾಗದಲ್ಲೇ ಇರುವಂತಹ ಒಂದದು. ಹಾಗೆ ಎಷ್ಟೋ ಭಜನೆಗಳು ಶ್ರೀರಾಗದಲ್ಲಿದೆ. ಈ ಶ್ರೀರಾಗವನ್ನ ಕೇಳಿದಾಗ ಆ ಮಗುವಿಗೆ ಮನಸ್ಸು ತುಂಬಾ ಚೆನ್ನಾಗಿ ಖುಷಿ ಪಡತ್ತಂತೆ, ಆ ಮಗು ಸಂತೋಷ ಪಡತ್ತಂತೆ ಅದನ್ನ. ಹಾಗಾಗಿ ಆ ಶ್ರೀರಾಗ ಕೇಳಿಸೋದು ಪೂರ್ತಿ ಅಂದ್ರೆ ಒಂದು 9 ತಿಂಗಳು ಸಹ ಆ ತಾಯಿ ಅದನ್ನ ಕೇಳಿದಾಗ ಆ ಮಗುವಿನ ಮನಸ್ಸು ತುಂಬಾ ಚೆನ್ನಾಗತ್ತೆ ಅಂತ ಇದನ್ನ ಸ್ಟಡಿ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ಆಕ್ಚುಲಿ ಒಂದು ಸೈನ್ಸ್, ಒಂದು ರಿಸರ್ಚ್ ಇದೆ, ಮ್ಯೂಸಿಕ್ ಥೆರಪಿ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಸಂಗೀತ ಅಥವಾ ಇದು ಸ್ವರಗಳು ಹೇಗೆ ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳೋದೇ ಒಂದು ರಿಸರ್ಚ್ ಆಗಿರುವಂತ. ಸೊ ಇದೆಲ್ಲ ಅದ್ರ ಬೇಸ್ ಅಲ್ಲೇ ಬರುತ್ತೆ. ಬ್ಯೂಟಿಫುಲ್. ಹಾಗಾಗಿ ಈ ರಾಗದ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ತಾರೆ. ಇನ್ನೊಂದು ಭಾಗ ಅಂತಂದ್ರೆ ಅವಳಿಗೆ ಸೀಮಂತ ಅಂತ ಹೇಳಿ ಮಾಡುವಂತದ್ದಿದೆ. ಇದು ವೇದದಲ್ಲಿ ಹೇಳಿರುವಂತ ಭಾಗ. ಪುಂಸವನ ಕ್ರಿಯಾ, ಸೀಮಂತನಯನ ಮತ್ತೆ ವಿಷ್ಣು ಬಲಿ ಅಂತ 3 ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸೀಮಂತನಯ ಇದು ಪುಂಸನ ಕ್ರಿಯಾ ಅಂತ ಹೇಳಿ ಮಾಡೋದು ಮೊದಲ 3 ತಿಂಗಳಲ್ಲಿ ಮಾಡ್ತಾರೆ. ಏನಂತಂದ್ರೆ ಗರ್ಭದ ಒಂದು ಇಂಪ್ಲಾಂಟೇಶನ್ ಆಗತ್ತಲ್ಲ, ಹೌದು, ಆ ಇಂಪ್ಲಾಂಟೇಶನ್ ಪರ್ಫೆಕ್ಟ್ ಆಗಿ ಆಗ್ಬೇಕು, ಯಾವುದೇ ಅಬಾರ್ಷನ್ಸ್ ಆಗ್ಬಾರ್ದು, ಮತ್ತೆ ಆ ಮಗು ಚೆನ್ನಾಗಿ ಬೆಳಿಬೇಕು. ಅದು ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು. ಆ ಕೆಲಸ ಮಾಡೋಂಥದ್ದು ಏನಿದೆ ಅದು ಪುಂಸನ ಕ್ರಿಯಾ ಅಂತ ಹೇಳ್ತಾರೆ. ಸೊ ಇಂಪ್ಲಾಂಟೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಯೋಚನೆ ಮಾಡ್ತಾರೆ ಮೊದಲ ಪುಂಸನ ಕ್ರಿಯೆನಲ್ಲಿ. ಏನಂದ್ರೆ ಕೆಲವೊಂದಷ್ಟು ಔಷಧಿಗಳಿಂದ, ಆಗ್ಲೇ ಹೇಳ್ದೆ ನಿಮ್ಗೆ,
ವಟಶೃಂಗ ಅಂತ ಹೇಳಿ. ಅಂದ್ರೆ ಇದು ಬೇಸಿಕಲಿ ಔಷಧಿ ಕೊಡುವಂತ ಔಷಧಿ ಹೋಮ ಮಾಡ್ತಾರೆ. ಆ ಮಗುವಿಗೆ ಸಂರಕ್ಷಣೆ ಮಾಡ್ಲಿ ಅಂತ ಹೇಳಿ ಹೋಮಾಚರಣೆ ಮಾಡಿ ಪುಂಸನ ಕ್ರಿಯೆನಲ್ಲಿ. ಆಮೇಲೆ ತಂದೆ ಅದನ್ನು ಹೋಮ ಮಾಡ್ತಾನೆ. ಆಮೇಲೆ ಅವಳಿಗೆ ಒಂದು ಕೈಯಲ್ಲಿ ಮೊಸರು ಕೊಡ್ತಾರೆ, ಸಂಸ್ಕಾರ ಮಾಡಿರುವಂತ ಒಂದು ಮೊಸರು, ಉದ್ದಿನ ಕಾಳು, ಗೋಧಿ ಇದ್ರ ಸಮೇತ ಮಂತ್ರಪೂರ್ವಕವಾಗಿ ಇದನ್ನ ಸೇವನೆ ಮಾಡಕ್ಕೆ ಕೊಡ್ತಾರೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನದಲ್ಲಿ ಅಂತಂದ್ರೆ ದೂರ್ವಾ ರಸ ಅಂತ ಹೇಳ್ತಾರೆ. ಅಂದ್ರೆ ಗರಿಕೆ ಹುಲ್ಲಿನ ರಸವನ್ನ ಕುಡಿಯೋದಕ್ಕೆ ಕೊಡುವಂಥದ್ದು. ಅಂದ್ರೆ ಮಗುವಿಗೆ ಪರಿಪೂರ್ಣ ಬೆಳವಣಿಗೆ ಆಗ್ಬೇಕು ಮುಂದಕ್ಕೆ, ಸೀಡಲ್ಲಿ ಇದ್ದಾಗಲೇ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಆ ಮಗುವಿಗೆ ಪೂರ್ತಿ ಬಲ ವರ್ಣೆ ಅಂತ ನಾವು ಹೇಳದ್ವಲ್ಲ ಅಲ್ಲೇ, ಅವೆಲ್ಲ ಆಗ್ಬೇಕು. ಅವೆಲ್ಲ ಪೂರ್ತಿ ನರಿಶ್ಮೆಂಟ್ ಆಗಿ ಆ ಮಗು ಪರಿಪೂರ್ಣ ಮಗುವಾಗಿ ಬರೋಕ್ಕೋಸ್ಕರ ಬೇಕಾಗಿರುವಂತ ಪ್ರಿಪರೇಷನ್ ಮೊದಲು 3 ತಿಂಗಳು ಕೊಡ್ತಾ ಇರೋದು. ಇದನ್ನ ಪುಂಸನ ಕ್ರಿಯೆ ಅಂತ ಹೇಳ್ತಾರೆ. ಎರಡನೇದು ಸೆಕೆಂಡ್ ಟ್ರೈಮಿಸ್ಟ್ರಲ್ ಮಾಡೋದಕ್ಕೆ ನಾವು ಹೇಳ್ತಾರೆ, ಅದಕ್ಕೆ ಸೀಮಂತೋನಯನ ಅಂತ ಹೇಳ್ತಾರೆ. ಸೀಮಂತ ಅಂತಂದ್ರೆ ಬೈತಲೆ ತೆಗೆಯೋದು. ತಂದೆ ಆಗೋನು ಆ ಬಸ್ರಿ ಹುಡುಗಿಗೆ ಹೋಮ ಎಲ್ಲ ಮಾಡಿ ಆದ್ಮೇಲೆ ಒಂದು ತ್ರಿಶೂಲಾಕಾರವಾಗಿರುವಂತ ಔದುಂಬರ ವೃಕ್ಷದ ಒಂದು ಇದು ಕಡ್ಡಿ ತಗೋಬೇಕು. ಅದ್ರಲ್ಲಿ ಕಾಯಿ ಇರಬೇಕು, ಹಣ್ಣಾಗಿರ್ಬಾರ್ದು. ಅದನ್ನ ತಗೊಂಡು ಅದಕ್ಕೆ ಒಂದು ಇದು ಏನದು ಮುಳ್ಳುಹಂದಿಯ ಮುಳ್ಳು, ಅದನ್ನ ಎರಡು ಸೇರಿಸಿ ಒಂದು ಕಟ್ತಾರೆ. ಕಟ್ಟಿ ಅದರಲ್ಲಿ ಬೈತಲೆ ತೆಗಿಬೇಕು ಅವನು. ಯಾಕೆ ಅಂದ್ರೆ ಇದು ಬರೀ ಶಾಸ್ತ್ರ ಅಂತ ಅಲ್ಲ, ಈ ಕಾಸ್ಮಿಕ್ ಎನರ್ಜಿ ಅಂತ ಒಂದಿದೆ ನೋಡಿ ಜಗತ್ತಲ್ಲಿ. ಆ ಕಾಸ್ಮಿಕ್ ಎನರ್ಜಿ ಏನ್ ಮಾಡುತ್ತೆ, ಬೈತಲು ತೆಗೆದಾಗ ಈ ಬ್ರಹ್ಮರಂಧ್ರದ ಮೂಲಕವಾಗಿ ನೇರವಾಗಿ ಮಗುವಿನ ಮಿದುಳಿಗೆ ಹೋಗಿ ತಲುಪುತ್ತೆ. ಅಂತ ಕನೆಕ್ಟಿವಿಟಿ ಸಿಕ್ಕತ್ತೆ ಯಾವಾಗ ಅಂತಹ ದಿನ ಮಾಡಿದಾಗ. ಪುಷ್ಯ ನಕ್ಷತ್ರ, ಕೆಲವೊಂದಷ್ಟು ನಕ್ಷತ್ರಗಳನ್ನ ಹೇಳಿದ್ದಾರೆ, ಕೆಲವೊಂದಷ್ಟು ತಿಥಿಗಳನ್ನ ಹೇಳಿದ್ದಾರೆ. ಹುಣ್ಣಿಮೆ ದಿವಸ ಮಾಡಬೇಕು ಸೀಮಂತೋನಯನ, ಹುಣ್ಣಿಮೆ ಹಿಂದಿನ ದಿವಸ ಮಾಡಬೇಕು, ಅದ್ರ ಹಿಂದಿನ ದಿವಸ ಮಾಡಬೇಕು, 3 ದಿವಸ ಕೊಡ್ತಾರೆ. ಚತುರ್ಥಿ ದಿನ ಅಂತ ಹೇಳ್ತಾರೆ, ಅಂದ್ರೆ ಅಮಾವಾಸ್ಯೆ ಕಳೆದ್ಮೇಲೆ 4ನೇ ದಿವಸ ಮಾಡಬೇಕು. ಹೀಗೆ ಅದ ತಿಥಿಗಳ ಮೂಲಕನೂ ಹೇಳ್ತಾರೆ, ಕೆಲವಷ್ಟು ನಕ್ಷತ್ರಗಳ ಮೂಲಕನೂ ಹೇಳ್ತಾರೆ. ಆ ಎನರ್ಜಿ ಪುಷ್ಯ ನಕ್ಷತ್ರ ದಿವಸ ಡೈರೆಕ್ಟ್ ಆಗಿ ಅದು ನಮ್ಮನ್ನು ಕನೆಕ್ಟ್ ಮಾಡುತ್ತೆ ಕಾಸ್ಮಿಕ್ ಎನರ್ಜಿ ಜೊತೆಗೆ. ಆ ಮಗುವಿಗೆ ಹೋಗಿ ತಲುಪುತ್ತೆ. ಅದು ಮಗುವಿನ ಬುದ್ಧಿಮತ್ತೆನ ಚೆನ್ನಾಗಿ ಮಾಡುತ್ತೆ, ಮಗುವಿನ ಮನಸ್ಸನ್ನ ಚೆನ್ನಾಗಿ ಮಾಡುತ್ತೆ, ಮಗುವಿನ ಆರೋಗ್ಯ, ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಮುಳ್ಳುಹಂದಿಯ ಮುಳ್ಳೆ ಯಾಕೆ ಅಷ್ಟು ಸೂಕ್ಷ್ಮವಾಗಿ ಅದನ್ನ ಸೂಕ್ಷ್ಮ ನಾಳದ ಮೂಲಕ ಅದು ನಮ್ಮ ಓಪನ್ ಮಾಡಿ ಅದನ್ನ ಒಳಗೆ ಕಳಿಸುತ್ತೆ. ಅಂದ್ರೆ ಪಿಯರ್ಸಿಂಗ್ ಅಂತ ಹೇಳ್ತೀವಲ್ಲ, ಆ ಪಿಯರ್ಸಿಂಗ್ ಅಂದ್ರೆ ಗಾಯ ಆಗ್ಬಿಡ್ಬೇಕು ಅಂತ ಅಲ್ಲ, ಅದು ಸುಮ್ಮನೆ ಒಂದು ಸಣ್ಣದಾಗ ಒಂದು ಈಗ ನ್ಯಾನೋ ಮ್ಯಾಟರ್ ಅಲ್ಲಿ ಅದನ್ನ ಒಂದು ಓಪನಿಂಗ್ ಮಾಡಿಕೊಟ್ಟು ಅದು ಲಿಂಕ್ ಮಾಡುತ್ತೆ. ಎಲ್ಲಿಂದ ಲಿಂಕ್ ಮಾಡುತ್ತೆ ಅಂದ್ರೆ ಬ್ರಹ್ಮರಂಧ್ರದ ಮೂಲಕ ನಮ್ಮ ಬೆನ್ನು ಹುರಿ ಇದೆಯಲ್ಲ ಅದ್ರ ಮೂಲಕ ತಗೊಂಡು ಹೋಗಿ ಮಗುವಿಗೆ ಅದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದನ್ನ ಸೀಮಂತೋನಯನ ಅಂತ ಹೇಳ್ತಾರೆ. ಈ ಶಾಸ್ತ್ರ ನಾವು ಸಾಮಾನ್ಯ ಇವತ್ತಿನ ದಿವಸದಲ್ಲಿ ಸೀಮಂತ ಅಂದ ತಕ್ಷಣ ಏನ್ ಮಾಡ್ತಾರೆ, ಹೆಂಗಳೆಯರು ಸೇರ್ಕೋತಾರೆ, ತಿಂಡಿಗಳನ್ನೆಲ್ಲ ಡಿಸ್ಪ್ಲೇ ಮಾಡ್ತಾರೆ, ಹಸು ಸೀರೆ ಉಡಿಸ್ತಾರೆ, ಅಲ್ಲಿ ಕೂತ್ಕೊಂಡು ಒಳಗೆ ಆರತಿ ಮಾಡ್ತಾರೆ. ತಂದೆ ಅಲ್ಲಿ ಇರ್ಬೇಕು ಅಂತಿಲ್ಲ, ಅಮೆರಿಕದಲ್ಲಿ ಬೇಕಾದ್ರೂ ಇರಬಹುದು, ಗಂಡಸರು ಯಾರು ಬರೋದೇ ಇಲ್ಲ, ಈ ತರದ ಭಾವನೆ ಇದೆ. ಆದ್ರೆ ಅಲ್ಲ, ಹಾಗಲ್ಲ. ಸೀಮಂತೋನಯನ ಅಂದ್ರೆ ಹೋಮ ಮಾಡೋದು. ಪ್ರತಿ ತಿಂಗಳು ಒಂದೊಂದು ಹೋಮ ಹೇಳಿದಾರಲ್ಲ, ಒಂದೊಂದು ಗ್ರಹಕ್ಕೆ ಅದನ್ನ ಮಾಡ್ತಾ 5, 6, 7ನೇ ತಿಂಗಳಲ್ಲಿ ಸೀಮಂತ ಮಾಡಿದಾಗ ಅವಳಿಗೆ ಈ ಬೈತಲೆಯನ್ನ ತೆಗೆದು ಆಮೇಲೆ ಅದನ್ನ ಕಾಸ್ಮಿಕ್ ಎನರ್ಜಿ ದೇಹದ ಒಳಗೆ ಮಗುವಿನ ಒಳಗೆ ಪ್ರವೇಶ ಮಾಡಕ್ಕೆ ಕೊಡುವಂಥದ್ದು ಮೂಲ ಉದ್ದೇಶ ಇದು. ಓಕೆ, ಇವಾಗ ಒಂದು ಸಿಂಪಲ್ ಆಗಿ ನಿಮ್ಮ ಪ್ರಕಾರ ಸೀಮಂತ ಮಾಡೋದು ಅಂದ್ರೆ ರೈಟ್ ಪ್ರೊಸೀಜರ್ ಏನೇನ್ ಮಾಡ್ಬೇಕು ಅಂತ ಇವತ್ತು ಮಾಡ್ತಿರೋದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದ್ ಬೇಡ, ಆಕ್ಚುಯಲ್ ಪ್ರಾಸೆಸ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ದಿನ ನೋಡ್ಕೊಳ್ಬೇಕು. ಓಕೆ, ಯಾವ ತಿಂಗಳಲ್ಲಿ ಮಾಡ್ಬೇಕು ಅನ್ನೋದು ನೋಡ್ಕೋಬೇಕು. 5, 6, 7ನೇ ತಿಂಗಳಲ್ಲಿ ಪ್ರಮುಖವಾಗಿ ಮಾಡ್ಬೇಕಾಗಿದ್ದು. ಓಕೆ, ಅಥವಾ 9 ತಿಂಗಳು ಮಾಡಬಹುದು ಅಂತ ಹೇಳ್ತಾರೆ ಇದನ್ನ. ಸರಿ, ಅಂದ್ರೆ ಹೋಮ ಹವನಗಳನ್ನ ಮಾಡ್ಬೇಕು. ದಿನ ಅದಕ್ಕೆ ನಾನು ಆಗ್ಲೇ ಹೇಳ್ದೆ, ಚತುರ್ಥಿ ದಿನ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ಈ 4 ದಿವಸ ಆಯ್ಕೆ ಮಾಡ್ಕೊಳ್ಬೇಕು. ಪುಷ್ಯ ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರ, ಆ ನಕ್ಷತ್ರ ದಿವಸ ಆಯ್ಕೆ ಸಾಧ್ಯ ಆದ್ರೆ ಟಾಲಿ ಆಗೋ ಹಾಗೆ ಮಾಡ್ಕೊಳ್ಬೇಕು. ಈ ಹೋಮಾಚರಣೆ ಎಲ್ಲ ಮಾಡಿ ಆದ್ಮೇಲೆ ಅವಳಿಗೆ ಅಲಂಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಹಸಿರು ಸೀರೆ ಉಡ್ಬೇಕು ಅಂತ ಹೇಳ್ತಾರೆ, ಹಸಿರು ಬಳೆ ತುಳಿಸ್ಬೇಕು ಅಂತಾರೆ. ಹಸಿರಿಗೂ ಮತ್ತೆ ಅವಳ ಮನಸ್ಥಿತಿಗೂ ಸಂಬಂಧ ಇದೆ. ಏನು? ಹಸಿರು ಕಣ್ಣಿನ ಮೂಲಕ ಮನಸ್ಸನ್ನು ಶಾಂತಗೊಳಿಸುತ್ತೆ, ಆಂಗ್ಸೈಟಿ ಕಡಿಮೆ ಮಾಡುತ್ತೆ. ಹಾಗೆ ನೀವು ಎಲ್ಲೆಲ್ಲಿ ಹಸಿರು ನೋಡ್ತೀರಾ, ಎಲ್ಲಿ ಗ್ರೀನರಿ ನೋಡ್ತೀರಾ, ಅದೆಲ್ಲ ಮನಸ್ಸಿಗೆ ಸಮಾಧಾನ ಮಾಡುತ್ತಲ್ಲ. ಈಗಂತೂ ನಾವು ಕಾಡಿಗೆ ಯಾಕೆ ಹೋಗ್ತೀವಿ ಅಂದ್ರೆ ಹಸಿರಿನ ಮಧ್ಯೆ ಇರಬೇಕು, ಅದು ನಮಗೆ ಮನಸ್ಸಿಗೆ ನೇಚರ್. ಹೌದು, ಸೊ ಇದು ಸೇಮ್, ಇದೇ ತರಾನೇ. ಹಾಗೆ ಅವಳಿಗೆ ಅಲಂಕಾರ ಮಾಡ್ತಾರೆ. ಯಾಕಂದ್ರೆ ನಾವು ಆಗ್ಲೇ ಹೇಳಿದ್ವಿ, ವಸ್ತ್ರಗಳ ಬಗ್ಗೆ ಹೇಳಿದ್ವಲ್ಲ, ಅವಳ ಯಾವ ತರ ಆರ್ನಮೆಂಟ್ಸ್ ಹಾಕೋಬೇಕು, ಯಾವ ತರ ಡ್ರೆಸ್ ಮಾಡ್ಕೋಬೇಕು, ಆ ರೀತಿಯಾಗಿ ಇಲ್ಲಿ ಡ್ರೆಸ್ ಮಾಡ್ಕೋತಾಳೆ. ಆಮೇಲೆ ಸಂಕಲ್ಪ ಆಗೋರ್ಗು ಮಾತ್ರ ಹೋಮದಲ್ಲಿ ಅವಳ ಉಪಸ್ಥಿತಿ ಇರತ್ತೆ. ಸಂಕಲ್ಪ ಆದ್ಮೇಲೆ ಅವಳು ಹೊರಟ್ಬಿಡ್ಬೇಕು, ಅಷ್ಟೊತ್ತು ಕೂತ್ಕೊಳಕ್ ಆಗಲ್ಲ. ಅವಳು ಗಂಡ ಮಾತ್ರ ಅದು ಹೋಮವನ್ನ ಆಚರಣೆ ಮಾಡ್ತಾನೆ. ಪೂರ್ಣಾಹುತಿ ಸಮಯದಲ್ಲಿ ಅವಳು ಅಲ್ಲಿರಬಾರ್ದು.
ಅದು ತುಂಬಾ ಮ್ಯಾಂಡೇಟ್ರಿ. ಏನಕ್ಕೆ? ಅದು ಪೂರ್ಣವಾಗಿ ಅವಳಿಗೆ ನಾವು ಅಗ್ನಿಗೆ ಕೊಡ್ತಿರೋಂತ ಒಂದು ಹವಿಸ್ಸು ಮತ್ತೆ ಭಾಗ, ಅದಕ್ಕೋಸ್ಕರ ಆ ಸಮಯದಲ್ಲಿ ಅವಳು ಅಲ್ಲಿರಬಾರ್ದು ಅಂತ ಹೇಳ್ತಾರೆ. ಅದು ಬಿಟ್ಟು ಮಿಕ್ಕಿದ ಎಲ್ಲ ಕಲಾಪದಲ್ಲಿ ಅವಳು ಅಲ್ಲಿ ಇರಬೇಕು. ಅದಾದ್ಮೇಲೆ ನೀವು ಬಹಳ ಆಶ್ಚರ್ಯ ಪಡ್ತೀರಾ, ಗೋಧಿನ ಮೊಳಕೆ ತರಿಸಿ ಅದರಲ್ಲಿ ಆರ್ನಮೆಂಟ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಬೈತಲೆ ಬಟ್ಟು, ಆಮೇಲೆ ಕಿವಿಗೆ ಓಲೆ, ಕತ್ತಿಗೆ ಸರ, ಬಳೆ ಇವೆಲ್ಲ ಮಾಡಿ ಹಾಕ್ಬೇಕು. ಗೋಧಿ ಅದೊಂದು ಒಂದು ವೀರ್ಯವತ್ವಾದಂತಹ ಒಂದು ಆಹಾರನೂ ಹೌದು, ದ್ರವ್ಯನೂ ಹೌದು. ಅಷ್ಟು ವೀರ್ಯವತ್ತಾಗಿರೋಂಥದನ್ನ ಇವತ್ತಿನ ದಿವಸ ನಮ್ಗೆ ಚಿನ್ನ ಬೆಳ್ಳಿ ಹಾಕೊಳಕ್ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ಚಂದ್ರನಿಗೆ ಸಂಕೇತವಾಗಿರೋದು ಬೆಳ್ಳಿ, ಹೌದಾ? ಚಿನ್ನ ಎಲ್ಲರಿಗೂ, ಎಲ್ಲ ಗ್ರಹಗಳಿಗೂ ಅನುಕೂಲಕರವಾಗಿರುವಂಥದ್ದು. ನಮಗೆ ಅನುಕೂಲ ಇಲ್ಲ ಅಂದ್ರೆ ಈ ಆರ್ನಮೆಂಟ್ಸ್ ಬಹುಶಃ ಎಲ್ಲರನ್ನೂ ದೃಷ್ಟಿಲಿ ಇಟ್ಕೊಂಡು ನಮ್ಮ ವೇದಶಾಸ್ತ್ರದಲ್ಲಿ ಹೇಳಿರ್ಬೋದು ಅಂತ ಅನ್ಕೋಣ. ಗೋಧಿ ಇಷ್ಟು ಗೋಧಿ ಸಾಕು ನಿಮ್ಗೆ, ಆ ಗೋಧಿನ ನೆನೆಸಿ ಮೊಳಕೆ ತರಿಸಿ ಅದ್ರಲ್ಲಿ ಆರ್ನಮೆಂಟ್ ಮಾಡಿ ಹಾಕ್ಬೋದು. ಎಷ್ಟು ಸಿಂಪಲ್ ಫಾರ್ಮ್ ಹೇಳ್ತಾರೆ ನೋಡಿ. ಆಮೇಲೆ ಇದಾದ್ಮೇಲೆ ಅವಳಿಗೆ ಬೈತಲೆನ ತೆಗೆದು ಅವಳಿಗೆ ಆ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸೀಮಂತ ಅಂದ್ರೆ ಮುಖ್ಯವಾಗಿ ಅದೇನೆ, ಬೈತಲೆ ತೆಗಿಯೋದಿದೆಯಲ್ಲ ಅದೇ ಸೀಮಂತ ಅಂದ್ರೆ ಅರ್ಥ. ಆಮೇಲೆ ಅವಳಿಗೆ ಔಷಧಿನ ಕೊಡೋದು, ದೂರ್ವಾರಸ ಅದನ್ನ ಕೊಡೋದು. ಮತ್ತೆ ಬಿಳಿ ಸಾಸಿವೆ ಅಂತ ಹೇಳ್ತಾರೆ. ಆ ಬಿಳಿ ಸಾಸಿವೆಯನ್ನ ಅರ್ದು ಬಿಟ್ಟು ಆಮೇಲೆ ಅದನ್ನ ಮೊಸರು ಜೊತೆಗೆ ಹಾಕಿ ಅವಳಿಗೆ ಕುಡಿಯಕ್ಕೆ ಕೊಡ್ಬೇಕು. ಅಂದ್ರೆ ಪರಿಪೂರ್ಣ ಪೋಷಣೆನೂ ಆಗುತ್ತೆ, ರಕ್ಷಣೆನೂ ಆಗುತ್ತೆ. ಈ ನಿಟ್ಟಿನಲ್ಲಿ ಆ ದಿವಸ ಸೇವನೆ ಮಾಡಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಇದು ಸೀಮಂತನೂ ಇಲ್ಲ, ವೇದದಲ್ಲಿ ಹೇಳಿರುವಂತ 2ನೇ ಕ್ರಮ. 3ನೇದು ವಿಷ್ಣು ಬಲಿ ಅಂತ ಹೇಳ್ತಾರೆ. 9ನೇ ತಿಂಗಳಲ್ಲಿ ಆಚರಣೆ ಮಾಡ್ಬೇಕಾಗಿರುವಂಥದ್ದು. ವಿಷ್ಣು ಬಲಿ ಮೂಲಕ ಏನಂದ್ರೆ 9ನೇ ತಿಂಗಳು ಮಾಡಿದಾಗ ನ್ಯಾಚುರಲ್ ಡೆಲಿವರಿಗೆ ಸಪೋರ್ಟ್ ಮಾಡುತ್ತೆ, ಅವಳ ಮನಸ್ಸಿನಿಂದ ಸಿದ್ಧ ಮಾಡುತ್ತೆ, ದೇಹದಿಂದ ಸಿದ್ಧ ಮಾಡುತ್ತೆ. ಅದಕ್ಕೆ ವಿಷ್ಣು ಬಲಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಅರ್ಥಗರ್ಭಿತವಾಗಿ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ಇವೆಲ್ಲ. ಹಾಗಾಗಿ ಇವೆಲ್ಲ ಆಚರಣೆ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಮಾಡ್ಬೇಕು, ಇದನ್ನ ಉಳಿಸ್ಬೇಕು, ನಮ್ಮ ಸಂಪ್ರದಾಯವನ್ನ ನಾವು ಅದನ್ನ ಬೆಳೆಸ್ಬೇಕು. ನಮ್ಮ ಆಯುರ್ವೇದ, ಯೋಗ ಆಗ್ಲಿ, ಜ್ಯೋತಿಷ್ಯ ಆಗ್ಲಿ ಇವೆಲ್ಲವೂ ಸಹ ಇದಕ್ಕೆ ಸಹಕಾರಿಯಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಕೊಡುಗೆನ ಕೊಡೋಣ. ಮತ್ತೆ ತನ್ನ ಮೂಲಕ ಒಳ್ಳೆ ಒಂದು ಸಂಪತ್ತು ನಮ್ಮ ಪ್ರಜೆಗಳನ್ನ ನಾವು ಕೊಡಬೇಕಾಗಿದೆ ಅಂತ ಸತ್ಪ್ರಜೆಗಳನ್ನು ಕೊಡಕ್ಕೆ ನಾವೆಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಎಲ್ಲ ಪ್ರಯತ್ನ ಸಕ್ಸಸ್ಫುಲ್ ಆಗಲಿ, ಎಲ್ಲರೂ ಇದ್ರ ಲಾಭ ಪಡ್ಕೊಳ್ಳಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಖಂಡಿತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ಪ್ರೆಗ್ನೆನ್ಸಿ ಅನ್ನೋ ವಿಚಾರದಲ್ಲಿ ಒಂದಷ್ಟು ಆಟಾಟೋಪಗಳು ಇದೆ, ಒಂದಷ್ಟು ಖುಷಿಗಳಿದೆ, ಅಥವಾ ಒಂದು ಮಿಸ್ಕನ್ಸೆಪ್ಷನ್ಸ್ ಕೂಡ ಇದೆ. ಅದೆಲ್ಲದ್ರ ಬಗ್ಗೆ ಇವತ್ತು ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ. ಅಂದ್ರೆ ನಮ್ಮ ಒಂದು ಪೂರ್ವಜರು ಏನ್ ಹೇಳಿದ್ದಾರೆ, ವೇದಗಳು ಏನ್ ಹೇಳಿದೆ, ನಮ್ಮ ಕಾಸ್ಮಿಕ್ ಎನರ್ಜೀಸ್ ಏನ್ ಹೇಳುತ್ತೆ, ಯೂನಿವರ್ಸ್ ಏನ್ ಹೇಳುತ್ತೆ, ಆಕ್ಚುಯಲ್ ವೇ ಆಫ್ ಲೀಡಿಂಗ್ ದ ಜರ್ನಿ ಏನು ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ತುಂಬಾ ಚೆನ್ನಾಗಿ ತಿಳಿಸಿದಿರಿ. ಅಂಡ್ ಈ ಪುಸ್ತಕ ಗರ್ಭಿಣಿ ಆರೈಕೆ, ಇದ್ರಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ ನೀವು ಮೆನ್ಷನ್ ಮಾಡಿದೀರಾ. ತುಂಬಾ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ಗೆ. ಇದನ್ನ ಇವತ್ತು ನಮ್ಮ ಜೊತೆ ಕೂತ್ ಮಾತಾಡಿದೀರಾ. ಐ ನೋ ವಿ ಹ್ಯಾವ್ ಟೇಕನ್ ಆಲ್ಮೋಸ್ಟ್ 1.5 hours ಇವತ್ತು. ಒನ್ ಸಿಂಗಲ್ ಸ್ಟ್ರೆಚ್ ಅಲ್ಲಿ ತುಂಬಾ ಹೇಳಿಕ್ ಪ್ರಯತ್ನ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಸಹ ಧನ್ಯವಾದಗಳು. ನಮ್ಮ ಆಯುರ್ವೇದ, ಯೋಗಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಸಂಗೀತ ಶಾಸ್ತ್ರ ಎಲ್ಲರಿಗೂ ತಲುಪಲಿ. ಎಲ್ಲರೂ ಸಹ ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಣ ಇದ್ರ ಮೂಲಕ. ಹಾಗೆ ನಮ್ಮ ರಾಷ್ಟ್ರ ಶಕ್ತಿಯುತವಾಗಲಿ, ಬಲಯುತವಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ಮೂಲ ಉದ್ದೇಶ. ಖಂಡಿತವಾಗಿ ಆ ಉದ್ದೇಶ ಸಾರ್ಥಕ ಆಗೋ ಕಡೆಗೆ ನಿಮ್ಮ ಹೆಜ್ಜೆ ಸದಾಕಾಲ ಇರಲಿ ಅಂತ ಹೇಳಿ ಅಪೇಕ್ಷಿಸ್ತೀನಿ. ನಮಸ್ತೆ, ಧನ್ಯವಾದಗಳು, ನಮಸ್ಕಾರ.